ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು. ನಿನ್ನೆ ಒಂದು ಸಣ್ಣ ಪೀಠಿಗೆಯನ್ನು ಹಾಕಿದೆ. ಇವತ್ತು ಶ್ರೀಮದ್ ರಾಮಾಯಣದೊಳಕ್ಕೆ ಪ್ರವೇಶ ಮಾಡ್ತಿದ್ದೇವೆ. ಮೊದಲನೇ ಶ್ಲೋಕದಲ್ಲಿ ಗುರು ಶಿಷ್ಯ ಪರಂಪರೆಯಿಂದ ಶ್ರೀಮದ್ ರಾಮಾಯಣ ಹೇಗೆ ಲೋಕಕ್ಕೆ ಅವತಾರವಾಯಿತು ಅನ್ನೋದನ್ನು ಹೇಳ್ತಾರೆ. ಇದು ನಮ್ಮ ಸಂಸ್ಕೃತಿಯ ವೈಶಿಷ್ಟ್ಯ. ಪ್ರಶ್ನೆ ಉತ್ತರ. ಪರಿಪ್ರಶ್ನೇನ ಸೇವಯ ತದ್ವಿಧಿ ಪ್ರಣಿಪಾತೇನ. ವೇದಾಂತ ರಹಸ್ಯಗಳನ್ನು, ಅರ್ಥಗಳನ್ನು ಗುರುಗಳ ಮುಖದಿಂದ ಸರಿಯಾದ ರೀತಿಯಲ್ಲಿ ಪ್ರಶ್ನಿಸಿ ಉತ್ತರ ರೂಪವನ್ನಾಗಿ ಪಡೆಯಬೇಕು. ಪ್ರಣಿಪಾತ, ಬರೀ ನಿಪಾತ ಅಲ್ಲ, ಸರಿಯಾಗಿ ನಮಸ್ಕಾರ ಮಾಡಬೇಕು. ಎಲ್ಲೋ ಬೀಜಲ್ಲಿ ಬಿದ್ದವನಿಗೆ ಸುಮ್ಮನೆ ಬೀಳುವುದಕ್ಕೆ ನಿಪಾತ ಅಂತಾರೆ. ಸಂತೋಷ ಇರಬೇಕು, ಒಂದು ಕ್ರಮ ಇರಬೇಕು, ಸಾಷ್ಟಾಂಗವಾಗಬೇಕು, ಅದರಲ್ಲಿ ಪ್ರೇಮ ಪ್ರಕರ್ಷ ಇರಬೇಕು, ತ್ರಿಕರಣದ ಸಂಸ್ಕಾರವಿರಬೇಕು. ಹಾಗೆ ಗುರುಪಾದಗಳನ್ನು ಮುಟ್ಟಿ ಅಜ್ಞೋಹಂ, ನಾನು ಅಜ್ಞಾನಿಯಾಗಿದ್ದೇನೆ, ನನಗೆ ಈ ವಿಷಯದಲ್ಲಿ ಗೊತ್ತಿಲ್ಲ, ನೀವು ನನ್ನನ್ನು ಶಿಕ್ಷಿಸಬೇಕು, ಸರಿಯಾಗಿ ಉಪದೇಶ ಮಾಡಬೇಕು ಅಂತ ಪರಿಪ್ರಶ್ನೇನ, ಅಲ್ಲಿ ಎಲ್ಲಿ ಸಂದೇಹ ಇದೆಯೋ, ಎಷ್ಟು ತಿಳಿದಿದೆಯೋ ಎಷ್ಟು ತಿಳಿದಿಲ್ಲವೋ ಅದನ್ನೆಲ್ಲ ಗುರುಗಳಲ್ಲಿ ತೋಡಿಕೊಂಡು ಕೇಳಬೇಕು. ಸೇವಯ, ಗುರುಗಳು ಪ್ರೀತರಾಗುವುದು ಇವನು ಯಾವ ಬುದ್ಧಿಯಿಂದ ಬಂದಿದ್ದಾನೆ ಅಂತ ತಿಳಿದ ಮೇಲೆ. ಜಿಜ್ಞಾಸಾ ಬುದ್ಧಿಯೇ, ವಿಜಿಗೀಷಾ ಬುದ್ಧಿಯೇ, ಗುರುಗಳಿಗೆ ಏನು ಗೊತ್ತಿಲ್ಲ ಅಂತ ಹೇಳೋಕೆ ಬಂದಿದ್ದಾನೆಯೇ, ನಿಜವಾಗಿ ತಿಳ್ಕೋಬೇಕು ಅಂತ ಬಂದಿದ್ದಾನೆಯೇ, ಆತ್ಮೋದ್ಧಾರಕ್ಕೆ ಅಂತ ಬಂದಿದ್ದಾನೆಯೇ, ಅದು ಎಲ್ಲ ನಮ್ಮ ಗ್ರಂಥಗಳು ಹೀಗೆ. ಮಹಾಭಾರತ, ರಾಮಾಯಣ, ಭಾಗವತ, ಉಪನಿಷತ್ತುಗಳು. ಒಂದು ಉಪನಿಷತ್ತಿಗೆ ಪ್ರಶ್ನೋಪನಿಷತ್ತು ಅಂತ ಹೆಸರು. ಪ್ರಶ್ನೆ ಕೇಳುವುದು ಭಾರತೀಯ ಸಂಸ್ಕೃತಿಯಲ್ಲಿ ಉದ್ದಟತನದ ರೀತಿ ಅಲ್ಲ. ಪಶ್ಚಿಮದವರು ಸಂಸ್ಕೃತಿಯಲ್ಲಿ ಅವನು ಹೇಳ್ದ, ಇವನು ಕೇಳ್ದ, ಕಮಾಂಡ್ಮೆಂಟ್, ಅಪ್ಪಣೆ, ಪ್ರತ್ಯೇಕ ಕೇಳಿದ್ರೆ ಕೊಂದು ಬಿಡ್ತೇನೆ. ನಮ್ಮಲ್ಲಿ ಜಿಜ್ಞಾಸೆ. ಪರಾಶರಂ ಮುನಿವರಂ ಕೃತ ಪೌರ್ವಾಹ್ನಿಕ ಕ್ರಿಯಂ ಮೈತ್ರೇಯ ಪರಿಪಪ್ರಚ್ಛ ಕೃತಪಾದಾಭಿವಂದನ. ವಿಷ್ಣು ಪುರಾಣದ ಮೊದಲನೇ ವಾಕ್ಯ. ಪರಾಶರಂ ಮುನಿವರಂ, ಮೈತ್ರೇಯ ಮಹರ್ಷಿ ಆನ್ನಿಕವೆಲ್ಲ ಮುಗಿಸಿದ್ದ ಪರಾಶರರ ಪಾದಗಳಲ್ಲಿ ನಮಸ್ಕಾರ ಮಾಡಿ ಪರಿಪಪ್ರಚ್ಛ, ಹೇಗೆ ಕೃತಪಾದಾಭಿವಂದನ. ಈ ಲೋಕ ಯಾರಿಂದ ಸೃಷ್ಟಿಯಾಯಿತು, ಹೇಗೆ ಸೃಷ್ಟಿಯಾಯಿತು, ಇದಕ್ಕೆ ಕಾರಣಗಳು ಯಾವುದು, ನಡೆಸ್ತಾ ಇರೋ ಶಕ್ತಿ ಯಾವುದು. ವಿಷ್ಣು ಪುರಾಣ ಅತ್ಯಂತ ಸಂಕ್ಷೇಪವಾದದ್ದು, 6000 ಶ್ಲೋಕ. ತತ್ವನಿಷ್ಕರ್ಷಶ್ಚ ವಿಷ್ಣು ಪುರಾಣಾದೇವ ಭವತಿ. ಶಂಕರ ಭಗವತ್ಪಾದರು ತತ್ವ ನಿಷ್ಕರ್ಷ ಆಗಬೇಕಾದ್ರೆ ವಿಷ್ಣು ಪುರಾಣ ಓದಿ ಇಂದ್ರವರು. ಸೂತ್ರ ಭಾಷ್ಯದಲ್ಲೂ ಕೂಡ ಅನೇಕ ಕಡೆ ಅವರು ಭಾಗವತದಿಂದ ವಾಕ್ಯ ತೆಗೆಯುವುದಿಲ್ಲ, ವಿಷ್ಣು ಪುರಾಣದಿಂದ ವಾಕ್ಯಗಳನ್ನು ತೆಗೆಯುತ್ತಾರೆ. ಅದೇ ಕ್ರಮದಲ್ಲಿ ಇಲ್ಲಿ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ. ಇದು ವಾಲ್ಮೀಕಿ ಆಶ್ರಮ, ಚಿತ್ರಕೂಟ ಸಮೀಪದಲ್ಲಿ, ಮಂದಾಕಿನಿ ತೀರದಲ್ಲಿ. ಅಷ್ಟೊತ್ತಿಗೆ ಅವರು ತಪಸ್ವಿಗಳಾಗಿದ್ದರು. ತಪಸ್ವಿ ವಾಲ್ಮೀಕಿ ಪರಿಪಪ್ರಚ್ಛ, ಯಾರನ್ನ? ತಪಸ್ವಾಧ್ಯಾಯ ನಿರತಂ ವಾಗ್ವಿದಾಂವರಂ ಮುನಿಪುಂಗವಂ. 3 ವಿಶೇಷಣ ಹಾಕಿದರು ನಾರದರಿಗೆ. ನಾವು ತಿಳ್ಕೊಂಡಿದ್ದೇವೆ ನಾರದರು ಅಂದರೆ ಜಗಳ ತಂದು ಹಾಕೋರು. ಪಿಶುಣಃ, ಕೌಟಿಲ್ಯ ಕೂಡ ಅರ್ಥಶಾಸ್ತ್ರದಲ್ಲಿ ಪಿಶುಣ ಮತೆ, ಚಾಡಿಕೋರ್ನ ಮತದಲ್ಲಿ ಹೀಗಿದೆ. ನಾರದರು ಒಂದು ಅರ್ಥಶಾಸ್ತ್ರ ಬರೆದಿದ್ದರು, 24 ಜನರ ಪಟ್ಟಿ ಕೊಡ್ತಾರೆ ಅವರು. ನಾವು ಸಾಮಾನ್ಯವಾಗಿ ಹೀಗೆ ತಿಳಿದು ಬಿಡ್ತೇವೆ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಚಾಡಿ ಹೇಳೋರು. ಕಂಸನಿಗೆ ಅವ್ರನ್ನ ಬಿಟ್ಟುಬಿಟ್ಟಿಲ್ಲ, ವಸುದೇವ ದೇವಿಕಿಯರನ್ನ 8ನೇ ಮಗು ಅಂದ್ರೆ ಈ ಕಡೆಯಿಂದಲೋ ಆ ಕಡೆಯಿಂದಲೋ ಹೀಗೆಲ್ಲ ಹೇಳಿದ್ರು ಅಂತ ನಾವು ಸಾಮಾನ್ಯವಾಗಿ ಕೇಳ್ತೇವೆ ಪುರಾಣಗಳಲ್ಲಿ. ಮತ್ತು ಪ್ರಮಾಣ ಇಲ್ಲದೆ ಹರಿಕೀರ್ತನೆ ಮಾಡತಕ್ಕಂಥ ಹಾಸ್ಯ ಪ್ರಧಾನವಾದಂಥ ವ್ಯಕ್ತಿಗಳ ಬಾಯಿಂದ ನಾರದರ ಬಗೆಗೆ ನಮಗೆ ತುಂಬ ಕೆಟ್ಟ ಚಿತ್ರ ಉಂಟಾಗ್ತದೆ.
ಈ ನಾರದರು ಸನತ್ಕುಮಾರರೆಂದು ಬ್ರಹ್ಮವಿದ್ಯೆಯನ್ನು ಪಡೆದವರು. ಛಾಂದೋಗ್ಯ ಉಪನಿಷತ್ತಿನ ಕೊನೆಯ ಪ್ರಪಾಠಕದಲ್ಲಿ ಭೂಮವಿದ್ಯಾ ಪ್ರಸ್ತಾಪ ಬರ್ತದೆ. ಅತ್ಯಂತ ದೊಡ್ಡದು ಭಗವಂತ ಅಂದರೆ ಅತ್ಯಂತ ದೊಡ್ಡದು ಭೂಮ. ಸಂಪ್ರಸಾದಾತ್ ಅಧ್ಯುಷಿತಾತ್ ಬ್ರಹ್ಮಸೂತ್ರ. ನಾಲ್ಪೇ ಸುಖಮಸ್ತಿ. ಅಲ್ಪ ಪದಾರ್ಥವನ್ನು ನಂಬಿದವನು ಸುಖ ಬರೋದಿಲ್ಲ. ಅಲ್ಪ ಅಂದರೆ ಯಾವುದು? ದೇಶಕಾಲ ಸ್ಥಿತಿ ಇದರ ವಿಚ್ಛಿತಿ ಇರುವ ಪದಾರ್ಥಗಳು ಕೊನೆಗೆ ದುಃಖವನ್ನೇ ಕೊಟ್ಟು ಹೋಗುತ್ತವೆ. ಹೆಂಡತಿ, ಮಕ್ಕಳು, ಐಶ್ವರ್ಯ ಯಾವುದನ್ನು ನಂಬಿದರೂ ಈಗ ಸಂತೋಷ ಇರಬಹುದು, ಅವು ನಮ್ಮನ್ನು ಅಗಲಿದಾಗ ದುಃಖವನ್ನು ಕೊಡ್ತವೆ. ಅಲ್ಪದರಲ್ಲಿ ಸುಖ ಬರುವುದಿಲ್ಲ. ಅನಂತವೂ ಅಪಾರವೂ ಅನಂತ ಮಹಿಮವೂ ಆದ ಬ್ರಹ್ಮವಸ್ತು ದೇಶಕಾಲಗಳಿಂದ ಆಚೆ ಇರತಕ್ಕದ್ದು. ಅದಕ್ಕೆ ಅವಸ್ಥಾ ವಿಕೃತಿಗಳಿಲ್ಲ. ಅದನ್ನು ನಂಬು ಎಂಬುದಾಗಿ ಅನೇಕ ಪರ್ಯಾಯಗಳನ್ನು ಹೇಳಿ ಇದಕ್ಕಿಂತ ದೊಡ್ಡದು, ಇದಕ್ಕಿಂತ ದೊಡ್ಡದು, ಇದಕ್ಕಿಂತ ದೊಡ್ಡದು ಈ ಉಪದೇಶ ಪಡ್ಕೊಂಡವರು ನಾರದರು. ಅದಕ್ಕೆ ಮುಂಚೆ ಅವರು ಹೋಗಿ ಹೇಳ್ತಾರೆ, ನನಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಉಪದೇಶ ಕೊಡಿ. ನೆಮ್ಮದಿ ಅನ್ನೋದು ಒಂದು ವಸ್ತು ಅಲ್ಲ, ಅಂಗಡಿಯಲ್ಲಿ ಸಿಕ್ಕೋದಿಲ್ಲ. ನಿನಗೇನು ಓದಿದ್ದೀ ಅಂತ ಕೇಳಿದ್ರು ಸನತ್ಕುಮಾರರು. ಋಗ್ವೇದಂ ಭಗವೋಧ್ಯೇಮಿ, ಸಾಮವೇದಂ, ಅಥರ್ವವೇದಂ, ಇತಿಹಾಸಂ, ಪುರಾಣಂ ಎಲ್ಲ ಓದಿದ್ದೇನೆ. ಭೂತವಿದ್ಯೆ, ಸರ್ಪಜನ ವಿದ್ಯೆ, ಅದು ಇದು ಎಲ್ಲ ಅನೇಕ ವಿದ್ಯೆಗಳು. ಆದರೆ ಶಬ್ದವಿದೇವಾಸ್ಮಿ ನ ಆತ್ಮವಿತ್. ಬರೀ ಶಬ್ದ ಓದ್ತು, ಟೆಕ್ಸ್ಟ್ ಬುಕ್ಕು. ಪರೀಕ್ಷೆಗೆ ವಿದ್ಯಾರ್ಥಿಗಳು MA ಪರೀಕ್ಷೆ ಪಾಸ್ ಮಾಡೋ ತನಕ ಟೆಕ್ಸ್ಟ್ ಬುಕ್ಗಳು ಓದ್ತಾರೆ. ಯಾತಕ್ಕೆ? 35-40 ಮಾರ್ಕ್ಸ್ ಬರೋ ತನಕ. ಶಬ್ದವಿದೇವಾಸ್ಮಿನ ಅರ್ಥವಿತ್ ಅನುಭವ ಇಲ್ಲ. ಆದರೆ ಯಾವನು ಆತ್ಮವಿತ್ತಾಗಿದ್ದಾನೆಯೋ ತರತಿ ಶೋಕಂ ಆತ್ಮವಿತ್, ಪರಮಾತ್ಮನ ಅರ್ಥ ಮಾಡಿಕೊಂಡವನಿಗೆ ಮಾತ್ರ ಶೋಕ ತೀರ್ತದೆ. ವಾಕ್ಯಾದ್ವಾಕ್ಯ ಜ್ಞಾನ ಮಾತ್ರ ಪ್ರಯೋಜನವಿಲ್ಲ. ಅದಕ್ಕೆ ನೀವು ಆತ್ಮತತ್ವ ಉಪದೇಶ ಮಾಡಿ. ಇಂಥ ಬ್ರಹ್ಮವಿದರು ನಾರದರು. ಅವರು ಕಂಡುಕೊಂಡ ಸಾರತಮವಾದಂತಹ ವೇದವಿದ್ಯೆಯೆಲ್ಲ ಒಂದು 8 ಅಕ್ಷರದ ಮಂತ್ರದಲ್ಲಿದೆ. ಅಷ್ಟಾಕ್ಷರ ಮಂತ್ರ. ಅದರಲ್ಲಿ ಪ್ರಧಾನವಾದದ್ದು ಭಗವಂತನ ವಿಚಿತ್ರವಾದ ಶ್ರೀನಾಮ ನಾರಾಯಣ ಎಂಬುವ ನಾಮ. ಭಗವಂತನಿಗೆ ಇಂಥದೇ ಅಂತ ಹೆಸರಿಲ್ಲ, ಎಲ್ಲ ಹೆಸರುಗಳು ಅವಂದೇ. ವೇದದಲ್ಲಿ ಲೋಕದಲ್ಲಿ ಬರತಕ್ಕ ಎಲ್ಲ ನಾಮಧೇಯಗಳು ನಾಮಪದಗಳು ಅವನ ವಾಚಕವೇ. ವಿಷ್ಣು ಸಹಸ್ರನಾಮದಲ್ಲಿ ಭಾಷ್ಯದಲ್ಲಿ ಎಲ್ಲ ಆಚಾರ್ಯರು ವಿವರಿಸ್ತಾರೆ. ಅವನದು ಯಾವುದೋ ಒಂದು ಹೆಸರನ್ನು ತಗೊಂಡು ನಮಗೆ ಲೋಕದಲ್ಲಿ ಇಡ್ತಾರೆ. ಅವನು ಅನಂತ ನಾಮನಾಗಿದ್ದಾನೆ ಭಗವಂತ. ಅದರಲ್ಲಿ ನಾರಾಯಣ ನಾಮ ತುಂಬ ವಿಶಿಷ್ಟವಾದದ್ದು ಅಂತ ರುಚಿಕೊಂಡು ನಾರದರು ಅದನ್ನೇ ಮುಂದೆ ಇಟ್ಟು ಸಕಲ ವೇದಾರ್ಥಗಳನ್ನು ಅದರಲ್ಲಿ ಚಿಂತನೆ ಏನು ಮಾಡ್ತಾರೆ, ಅದೇ ತಪಸ್ಸು. ತಪಸ್ಸು ಅಂದರೆ ಆಲೋಚನೆ, ಚಿಂತನೆ. ಚಿಂತೆ ಅಲ್ಲ, ಸರ್ವದಾ ಮನಸ್ಸಿನಲ್ಲಿ ಆ ಪರಮಾತ್ಮ ಸ್ವರೂಪ, ಗುಣ, ಆಕಾರ, ಲೀಲೆ ಇವುಗಳನ್ನು ತುಂಬಿಕೊಂಡು ಅದನ್ನು ಅನುಭವಿಸುವುದು. ಅಧ್ಯಯನ ಅಂದರೂ ಅದೇನೆ. ಬರೀ ವೇದವಾಕ್ಯಗಳನ್ನು ಅಧ್ಯಯನ ಮಾಡುವ ಮಾತ್ರದಿಂದ ಅದು ತಲೆಯಲ್ಲಿ ವಾಕ್ಯಗಳು ಉಳಿಯಬಹುದು. ಆದರೆ ಅದನ್ನು ಸ್ವಾನುಭವದಲ್ಲಿ ಪಡೆಯುವುದಕ್ಕೆ ಗುರುಗಳ ಕೃಪೆ ಬೇಕು. ಮಂತ್ರ ವಶವಾಗಬೇಕಾದ್ರೆ, ಮಂತ್ರದೇವತೆ ವಶವಾಗಬೇಕಾದ್ರೆ ಅರ್ಥಾನುಸಂಧಾನ ಅಂತ ಒಂದು ಬೇಕು. ನಿರುಕ್ತಕಾರರು ಹೇಳ್ತಾರೆ, ಅಗ್ನಿಯೇ ಇಲ್ಲದೆ ಸುಮ್ಮನೆ ಹೋಮ ಮಾಡಿದರೆ ಹೇಗೆ ವ್ಯರ್ಥವಾಗ್ತದೆಯೋ, ಆದ್ದರಿಂದ ಅರ್ಥಾನುಸಂಧಾನ ಪೂರ್ವಕವಾಗಿ ವೇದಗಳನ್ನು ಚಿಂತಿಸಬೇಕು. ಅದರಲ್ಲಿಯೇ ಅನವರ್ತವೂ ತೊಡಗಿದವರು ನಾರದರು. ಸಂಚಾರ ಮಾಡ್ತಾರಲ್ಲ, ಸಂಚಾರ ಮಾಡಿದರೂ ಅದನ್ನೇ ಮಾಡುವರು. ದೇವತೆಗಳ ಸಭೆ ಇರಲಿ, ದೈತ್ಯರ ಸಭೆ ಇರಲಿ, ತ್ರಿಲೋಕಗಳಲ್ಲಿ ನರಕ ಇರಲಿ, ಎಲ್ಲಿ ಹೋದರೂ ಇವರು ಭಗವಚ್ಚಿಂತನೆ, ಭಗವಚ್ಚಿಂತನೆ, ಭಗವಚ್ಚಿಂತನೆ. ಸಂಸಾರವಿಲ್ಲ, ಅವರಿಗೆ ಹೆಂಡತಿ ಮಕ್ಕಳು ಇಲ್ಲ. ಸಂಚಾರ ಮಾಡ್ತಲೂ ಒಬ್ಬ ವ್ಯಕ್ತಿ ಭಗವದ್ಗುಣಶೀಲನಾಗಬಹುದು. ಸಂಚಾರವಿಲ್ಲದೆಯೂ ಸಂಸಾರವನ್ನೇ ಕುರಿತು ಚಿಂತಿಸಬಹುದು. ನೀವು ಎಲ್ಲಿದ್ದೀರಿ ಅನ್ನೋದು ಮುಖ್ಯ ಅಲ್ಲ, ನಿಮ್ಮ ಮನಸ್ಸು ಎಲ್ಲಿದೆ ಅನ್ನೋದು ಮುಖ್ಯ. ಭಗವಂತನಲ್ಲಿ ಮನಸ್ಸನ್ನು ಹಾಕಬೇಕು. ಏಕಾಂತ ಅನ್ನೋದು ಬೇಕು. 1000 ಜನರ ಗೋಷ್ಠಿಯಲ್ಲಿದ್ದು ನೀವು ಏಕಾಂತವನ್ನು ಅನುಭವಿಸ್ಬೋದು. ಒಬ್ಬರೇ ಇದ್ದು ಕೆಲಸಕ್ಕೆ ಬಾರದನ್ನು ಚಿಂತೆ ಮಾಡ್ತಾ ಸಂತೆಯಲ್ಲಿ ಕೂತಾಗೂ ಇರಬಹುದು. ಮನಸ್ಸನ್ನು ಅಧ್ಯವಸಾಯ ಅದು. ಆದ್ದರಿಂದ ತಪಸ್ವಾಧ್ಯಾಯ ನಿರತಂ, ಅದರಲ್ಲಿಯೇ ತೊಡಗಿದ್ದವರು. ಅದು ಶ್ರವಣ, ಮನನ ಇತ್ಯಾದಿ ಅನೇಕ ರೂಪದಲ್ಲಿ ಈ ತಪಸ್ಸುಗಳುಂಟು. ಮುನಿಪುಂಗವಂ, ಮನನಶೀಲರಾಗಿದ್ದರು.
ನಾರದರಿಗೂ ಗುರುಗಳುಂಟು ಅಂತ ಆಗಲೇ ಹೇಳಿದೆ. ಅನೇಕರ ಬಾಯಲ್ಲಿ ಕೇಳ್ತಿದ್ರು. ಮಕ್ಕಳು ಹೇಳಿದರೂ ಭಗವನ್ ನಾಮಸ್ಮರಣೆಯನ್ನು ಹಿರಿಯರು ಕೇಳಿ ಅನುಭವಿಸಬೇಕು. ಇದೊಂದು ಮುಖ ನನಗೆ ಗೊತ್ತಿರಲಿಲ್ಲ, ಹುಡುಗನ ಬಾಯಿಂದ ಕೇಳಿದನಲ್ಲ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ. ಅಲ್ಲಿ ತುಷ್ಯಂತಿ ಚ ರಮಂತಿ ಚ 2 ಕ್ರಿಯಾಪದ ಇದೆ ನೋಡಿ. ತುಷ್ಯಂತಿ ರಮಂತಿ ಒಂದೇ ಅರ್ಥ. ಭಗವಂತನ ಗುಣಗಳನ್ನು ವರ್ಣಿಸುವುದರಲ್ಲಿ ಒಂದು ಆನಂದ, ಕೇಳುವುದರಲ್ಲಿ ಒಂದು ಆನಂದ, 2 ರೂಪದಲ್ಲೇ ಮಾಡ್ಕೋಬೇಕು. ಆದ್ದರಿಂದ ಈರ್ಷೆ ಇಲ್ಲದೆ, ಇವರು ಸಣ್ಣ ಹುಡುಗ ಇವನೇನು ಹೇಳ್ತಾನೆ, ನಮಗಿಂತ ಅವರು ದೊಡ್ಡವರು, ಈ ರೀತಿಯ ಭಾವನೆ ಇಲ್ಲದೆ ಎಲ್ಲಿಯೂ ಭಗವತ್ ಚಿಂತನೆ ಮಾಡ್ತಾ ಮನನಶೀಲರಾಗಿದ್ದವರು. ವಾಗ್ವಿದಾಂವರಂ, ವಾಕ್ತತ್ವವನ್ನು ಅರ್ಥ ಮಾಡಿಕೊಂಡವರು, ಚೆನ್ನಾಗಿ ಉಪದೇಶ ಮಾಡಬಲ್ಲವರು. ಉತ್ತಮ ಅಧ್ಯಾಪಕನಿಗೆ ಗುರುವಿಗಿರಬೇಕಾದ ಲಕ್ಷಣ ವಿಷಯಗ್ರಹಣ, ಚಿಂತನ, ಮನನ, ಅದನ್ನು ಸರಿಯಾಗಿ ಪ್ರತಿಪಾದನೆ ಮಾಡುವ ವಾಕ್ಶಕ್ತಿ. ಇದು 3 ಬೇಕು. ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾರೆ, ಮಾತು ಇಲ್ಲ. ಒಬ್ಬರು ಮಾತು ಚೆನ್ನಾಗಿ ಆಡ್ತಾರೆ, ವಿಷಯವೇ ಇಲ್ಲ. ವಿಷಯ ಆಡ್ತಾರೆ, ಮಾತಿದೆ, ಆದರೆ ಶಿಷ್ಯರು ಪ್ರಶ್ನೆ ಕೇಳಿದರೆ ಕನ್ಫ್ಯೂಸ್ ಆಗ್ತದೆ. ಯಾಕೆ? ಮನನ ಮಾಡಿಲ್ಲ, ಮಥನ ಮಾಡಿಲ್ಲ. ಹಿಂದು ಮುಂದೆ ಒಂದಕ್ಕೊಂದಕ್ಕೆ ಸೇರಿಸಿ ಚಿಂತನೆ ಮಾಡತಕ್ಕದ್ದು. ಅದು ಭಗವದ್ ವಿಷಯ, ವೇದಾಂತ ವಿಷಯ. ಇಂಥ ಶ್ರೇಷ್ಠವಾದ ಗುರುಗಳು ನಾರದರು ವಾಲ್ಮೀಕಿ ಆಶ್ರಮಕ್ಕೆ ಒಂದು ದಿವಸ ತಾವಾಗಿ ಬಂದರು ಎಂಬುದಾಗಿ ಶ್ರೀಮದ್ ರಾಮಾಯಣ ಆರಂಭವಾಗುತ್ತೆ. ವಾಲ್ಮೀಕಿಗೆ ಇದ್ದ ಯೋಗ್ಯತೆ ಏನು ಅಂದರೆ ತಪಸ್ವಿ, ಇಷ್ಟೇ ಹೇಳಿದರು. ತಪಸ್ಸಿದ್ರೆ ಮುನಿಪುಂಗವತ್ವ ತಾನೇ ಬರ್ಬೋದು, ಮತ್ತು ವಾಕ್ತತ್ವವು ಒಲಿಯಬಹುದು. ತಪಸ್ಸಿದ್ರೆ, ತಪಸ್ಸಿನಿಂದ ಬೇಕಾದ್ದನ್ನು ಮನುಷ್ಯ ಪಡೆಯಬಹುದು. ಇದು ರಾಮಾಯಣದ ಆರಂಭ. ಅನೇಕರು ಇಲ್ಲೇ ಪ್ರಶ್ನೆ ಕೇಳ್ತಾರೆ ಸಾಮಾನ್ಯವಾಗಿ, ವಾಲ್ಮೀಕಿ ಅಂದರೆ ಯಾರು? ಅವರ ಬಗೆಗೆ ನಾವು ಏನೇನೋ ಕೇಳಿದ್ದೇವೆ ಕಥೆಗಳನ್ನು, ಅದರಲ್ಲಿ ಎಷ್ಟು ನಿಜ ಎಷ್ಟು ನಿಜವಲ್ಲ. ವಾಲ್ಮೀಕಿ ರಾಮಾಯಣವನ್ನೇ ನೋಡಿದರೆ ಒಂದು 2 ಕಡೆ ಮಾತ್ರ ವಾಲ್ಮೀಕಿ ಪ್ರಸ್ತಾಪ ಬರ್ತದೆ. ಒಂದು, ರಾಮಚಂದ್ರ ಅರಣ್ಯವಾಸಕ್ಕೆ ಹೊರಟಾಗ ಚಿತ್ರಕೂಟ ತೀರದಲ್ಲಿ, ಮಂದಾಕಿನಿ ತೀರದಲ್ಲಿ ವಾಲ್ಮೀಕಿಗಳಿಗೆ ನಮಸ್ಕಾರ ಮಾಡಿ ಹೊರಟ ಅಂತ ಒಂದು. ಇನ್ನೊಂದು ಉತ್ತರಕಾಂಡದ ಕಥೆ, ಇವತ್ತು ಅದನ್ನು ಹೇಳ್ತೇನೆ. ಉತ್ತರಕಾಂಡದಲ್ಲಿ ಇವರು ಎಲ್ಲಿ ಆಶ್ರಮ ಕಟ್ಟಿದ್ರು? ಗಂಗಾ ತೀರದಲ್ಲಿ. ಮಂದಾಕಿನಿ ಅಂದರೆ ಉಪನದಿ. ಅಲ್ಲಿ ಸೀತಾ ಅಮ್ಮನವರನ್ನು ವಿಸರ್ಜನೆ ಮಾಡಿ ಬಾ ಎಂಬುದಾಗಿ ರಾಮಚಂದ್ರ ಲಕ್ಷ್ಮಣನಿಗೆ ಹೇಳಿ, ಅಲ್ಲಿ ಸೀತಾ ಅಮ್ಮನವರು ಅನೇಕ ವರ್ಷ ಇದ್ದು ತುಂಬು ಗರ್ಭಿಣಿಯಾಗಿದ್ದವಳು ಲವಕುಶರನ್ನು ಹಡೆದು ಆ ಮಕ್ಕಳಿಗೆ ಸ್ವಯಂ ರಾಮಚಂದ್ರನೇ ಉಪನಯನವನ್ನು ಮಾಡಿ, ಸ್ವಯಂ ವಾಲ್ಮೀಕಿಯೇ ಉಪನಯನವನ್ನು ಮಾಡಿ ಅವರಿಗೆ ರಾಮಾಯಣವನ್ನು ಬೋಧಿಸಿ, ಅದು ಸಂಗೀತ ರೂಪದಲ್ಲಿ ಅವರು ಹೇಳುವಂತ ತಯಾರು ಮಾಡಿ, ಪಾಠ್ಯೇ ಗೇಯೇ ಚ ಮಧುರಂ ತಂತ್ರೀಲಯ ಸಮನ್ವಿತಂ, ಹೆಗಲ ಮೇಲೆ ವೀಣೆಗಳನ್ನು ಹಾಕ್ಕೊಂಡು ನುಡಿಸ್ತಾ ಬಾಯಲ್ಲಿ ರಾಮಾಯಣ ಹೇಳುವಂತೆ ಮಾಡಿ ರಾಮಚಂದ್ರನ ಸನ್ನಿಧಿಗೆ ಕರೆದುಕೊಂಡು ಹೋಗಿ ರಾಮಾಯಣವನ್ನು ಪ್ರಭು ಕೇಳುವಂತೆ ಮಾಡಿದರು. ಅವರೇ ಹೇಳ್ಕೊಂಡಿದ್ದಾರೆ. ಸೀತಾದೇವಿಯನ್ನು ಕೊನೆಯಲ್ಲಿ ಶಪಥ ಮಾಡುವಂತೆ ರಾಮ ಪ್ರೇರಿಸುವಾಗ ಇವರೇ ಕರ್ಕೊಂಡು ಹೋಗಿ ರಾಮನೆದುರಿಗೆ ನಿಲ್ಲಿಸಿ, ಇವಳು ಪರಿಶುದ್ಧಳು, ಚಾರಿತ್ರ ಶಂಕಿಸಬಾರದು ರಾಮ, ನನ್ನ ಮಾತನ್ನು ಕೇಳು, ನಾನು ಯಾವತ್ತೂ ಸುಳ್ಳಾಡಿಲ್ಲ ಅಂತ ಪ್ರಮಾಣ ಮಾಡುವಾಗ, ಪ್ರಚೇತಸೋಹಂ ದಶಮಃ ಪುತ್ರ ರಾಘವನಂದನ, ಪ್ರಚೇತಸ ಮಹರ್ಷಿಯ 10ನೇ ಮಗ ತಾನು ಅಂತ ಹೇಳ್ಕೊಳ್ತಾರೆ. ಇದಿಷ್ಟೇ ನಮಗೆ ಗೊತ್ತಿರೋ ಸಮಾಚಾರ. ಆದರೆ ಪದ್ಮಪುರಾಣದಲ್ಲಿ, ಸ್ಕಾಂದ ಪುರಾಣದಲ್ಲಿ, ಇತರ ಪುರಾಣಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅವರ ಚರಿತ್ರೆ ಏನು ಬರ್ತದೆಯೋ ಅದನ್ನಿವತ್ತು ತಮಗೆ ಸಂಕ್ಷೇಪದಲ್ಲಿ ಹೇಳ್ತೇನೆ. ತಾವು ಕೇಳಿದ್ದೀರಿ. ಬೇರೆ ರೀತಿಯಲ್ಲಿ ಪ್ರಾಯಶಃ ವಾಲ್ಮೀಕಿ ಜಾತಿಯಲ್ಲಿ ಬೇಡರಾಗಿದ್ದರು ಎಂಬುದಾಗಿಯೂ, ವ್ಯಾಧರು, ಆದರೆ ರಾಮನಾಮ ಮಂತ್ರದ ಜಪಸಿದ್ಧಿಯಿಂದ ಋಷಿಗಳಾಗಿ ಪರಿಣಮಿಸಿದರು ಎಂತಲೂ ಅನೇಕರು ತಿಳ್ಕೊಂಡಿದ್ದಾರೆ. ಬೇಡರ ಕುಲದವರು ತಮ್ಮನ್ನು ವಾಲ್ಮೀಕಿ ಜನಾಂಗ ಅಂತ ಕರೆದುಕೊಳ್ತಾರೆ. ಅಭಿಮಾನದಿಂದ ತುಂಬ ಸಂತೋಷ. ಯಥಾರ್ಥವೇನು? ಇವರು ಭಾರ್ಗವ ಗೋತ್ರದ ಪ್ರಚೇತಸನೆಂಬ ಬ್ರಾಹ್ಮಣನ ಮಗ. ಈ ವಾಲ್ಮೀಕಿ ರಾಮಾಯಣ ಪ್ರಮಾಣ. ಮತ್ತು ಬೇಡರಿಗೆ ಇವರಿಗೇನು ಸಂಬಂಧ? ಬೇಡರ ಸಂಬಂಧ ಉಂಟು. ಇದು 10ನೇ ಮಗ
ಸಣ್ಣ ಶಿಶುವಾಗಿದ್ದಾಗ ತಾಯಿ ನದಿಯಲ್ಲಿ ಸ್ನಾನ ಮಾಡುವಾಗ, ಇದು ವಿಂಧ್ಯಾಟವಿ ಚಂಬಲ್ ವ್ಯಾಲಿ ಡಕಾಯಿತರು ದರೋಡೆಕೋರ ಜಾಗದಲ್ಲಿ ಮಗು ಹುಟ್ಟಿದ್ದು. ಚಿತ್ರಕೂಟದಿಂದ ನೀವು ದಕ್ಷಿಣ ಕೇಳಿದರೆ ಅದೆಲ್ಲ ಡಕಾಯಿತರ ಜಾಗ. ಅದು ಅಗಸ್ತ್ಯಾಶ್ರಮ ತನಕ ನಿಮಗೆ ಅತ್ರಿಯಿಂದ ಅಗಸ್ತ್ಯಾಶ್ರಮದವರೆಗೆ ಇರೋದೆಲ್ಲ ಡಕಾಯಿತರ ಜಾಗ. ನಾವೆಲ್ಲ ಹೋಗಿದ್ದೇವೆ ಅಲ್ಲಿ. ಈ ಮಗುವನ್ನು ತಾಯಿ ಒಂದು ಹಾಸಿನ ಮೇಲೆ ಬಿಟ್ಟು ದಡದಲ್ಲಿ ತಾನು ಸ್ನಾನಕ್ಕೆ ಅಂತ ಹೇಳಿದಳು. ಈ ಸೊಂಟಕ್ಕೆ ಸಣ್ಣ ಮಕ್ಕಳಿಗೆ ಮನೆಯಲ್ಲಿ ಕಚ್ಚೆ ಕಟ್ತಾರೆ ನೋಡಿ, ಬಟ್ಟೆ ಮೂಲೆಯಾಗಿ ಹಾಗೆ ಕಟ್ಟಿ ಬಿಟ್ಟಿದ್ದಾಗ ಕೆಂಪಗೆ ದಷ್ಟಪುಷ್ಟವಾಗಿ ಚೆನ್ನಾಗಿದ್ದ ಮಗು ಮೇಲಿನಿಂದ ಒಂದು ಹದ್ದು ಹಾರಿ ಬಂದು ಇದು ಒಳ್ಳೆ ಮಾಂಸ ತನಗೆ ತಿನ್ನುವುದಕ್ಕೆ ಎಂಬುದಾಗಿ ಗಂಟನ್ನು ಕಚ್ಚಿಕೊಂಡು ಹೋಯಿತು. ತಾಯಿ ಗಾಬರಿ ಆದಳು, ಸ್ನಾನ ಮಾಡ್ತಿದ್ಲು. ಅಕ್ಕಪಕ್ಕದವ್ರನ್ನೆಲ್ಲ ಕಿರಿಚಿಕೊಂಡು ಸಹಾಯ ಮಾಡಿ ನನ್ನ ಮಗುವನ್ನು ಎತ್ಕೊಂಡು ಹೋಗ್ಬಿಡ್ತು ಹದ್ದು. ಅವರೆಲ್ಲ ಬಂದರು, ಕೋಲು ಗೀರು ತಗೊಂಡು. ಸುತ್ತಮುತ್ತ ಋಷಿವಾಟಿಕೆಗಳಿದ್ದವು. ಆದರೆ ಜೋರಾಗಿ ಗಲಾಟೆ ಮಾಡಿದರೆ ಹದ್ದು ಎಲ್ಲಾರು ಕಲ್ಲಿಗಿಲ್ಲಿನ ಮೇಲೆ ಮಗುವನ್ನು ಹಾಕಿಬಿಟ್ರೆ ಪ್ರಾಣ ಹೋಗ್ತದಲ್ಲ ಅನ್ನೋ ಭಯದಿಂದ ಉಪಾಯವಾಗಿ ಅದನ್ನು ಅನುಸರಿಸ್ತಾ ಹೋದರು. ಈ ಹದ್ದು ಮುಂದೆ ಎಲ್ಲೋ ಕರ್ಕೊಂಡು ಹೋಯಿತು. ಉಳಿದವರಿಗೆ ಅದು ಪತ್ತೆ ಆಗಲಿಲ್ಲ. ವೇಗದಲ್ಲಿ ಹೋಗಿ ಒಂದು ಬೇಡರ ಕೇರಿಯಲ್ಲಿ ಹಾಕಿಬಿಡ್ತು ಆ ಮಗುವನ್ನು. ಆ ಬೇಡ ದಂಪತಿಗಳು ಇದನ್ನು ನೋಡಿದವರು, ಎತ್ಕೊಂಡು ಹೋದವರಿಗೆ ಮಕ್ಕಳಿರಲಿಲ್ಲ. ಇದನ್ನು ತಮ್ಮ ಮಗು ಎಂಬುದಾಗಿ ಭಾವಿಸಿ ಅದಕ್ಕೆ ವ್ಯಾಧಕುಲಕ್ಕೆ ಉಚಿತವಾದಂತಹ ಬಿಲ್ಲು ವಿದ್ಯೆಯನ್ನು ಕಲಿಸಿ, ಪಕ್ಷಿ ಪ್ರಾಣಿ ಪಶುಗಳನ್ನು ಹೊಡೆಯುವುದನ್ನೆಲ್ಲ ಕಲಿಸಿ, ಅದರ ಪರಿಭಾಷೆ ಹೊಡಿ ಕಡಿ ಕುತ್ತು ಕೊಲ್ಲು ಇವೆಲ್ಲ ಅದಕ್ಕೆ ಉಂಟಾಗಿ ಬ್ರಾಹ್ಮಣ ಸಂಸ್ಕಾರ ಶೂನ್ಯವಾಗಿ ವ್ಯಾಧ ಸಂಸ್ಕಾರ ಪೂರ್ಣವಾಗಿ ಈ ಮಗು ಅವರಲ್ಲಿಯೇ ಬೆಳೆಯಿತು. ಒಬ್ಬ ವ್ಯಾಧಳನ್ನು ಮದುವೆ ಮಾಡಿದರು, ಮಕ್ಕಳು ಆದವು. ಕ್ಷಾಮ ಉಂಟಾಯಿತು. ಕಾಡಲ್ಲಿ ಬಂದವರನ್ನೆಲ್ಲ ತಲೆ ಹೊಡೆಯುವುದು, ಕೊಲ್ಲುವುದು, ಹೀಗೆ ಮಾಡಿ ಹಣ ದ್ರವ್ಯ ಸಂಪಾದನೆ ಮಾಡಿ ಸಂಸಾರ ನಡೆಸ್ತಾ ಇದ್ದರು ಅನೇಕ ವರ್ಷ ಕಾಲ. ಒಂದು ದಿವಸ ನಾರದರು ಅದೇ ದಾರಿಯಲ್ಲಿ ಬಂದಾಗ ಅವರಿಗೆ ಅವರ ಕರ್ಮ ಪಕ್ವವಾಗುವ ಕಾಲ. ಇದು ಜೀವನದಲ್ಲಿ ಕರ್ಮ ಕಷಾಯ, ಕರ್ಮ ಪಕ್ವವಾಗುವುದು ಅಂತ ಹೇಳ್ತೇವೆ. ಇದು ಭಾರತೀಯ ಪರಿಭಾಷೆ. ಇದೆಲ್ಲ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಾಚೀನ ಕರ್ಮ ಎಂಬುದು ಈ ಉಯ್ಯಾಲೆಗೆ ಸರಪಳಿ ಹಾಕಿರ್ತಾರೆ ನೋಡಿ, ಕೊಂಡಿ. ಆ ಸರಪಳಿ ಹಾಗೆ ಅದು ಸವಿದು ಕೊಂಡಿ ಬಿಚ್ಚುವ ಒಂದು ಕಾಲ ತಾನೇ ಬರ್ತದೆ. ಎಷ್ಟು ಗಟ್ಟಿಯಾಗಿದ್ರೂ ಕರ್ಮಪಕ್ವ ಆಗ್ತದೆ. ಆ ಹೊತ್ತಿಗೆ ಜಗದೀಶ್ವರನ ಕೃಪೆಯೂ ಬರಬೇಕು, ಸದಾಚಾರ್ಯ ಕಟಾಕ್ಷವೂ ಬರಬೇಕು. ಇದು ಮೂರೂ ಸೇರಿಕೊಂಡಾಗ ಕರ್ಮದ ಶೃಂಖಲೆ ಬಿಡುತ್ತೆ. ಇಲ್ಲದೆ ಬಿಡೋದಿಲ್ಲ. ಅದು ಕೇವಲ ಸ್ವಪ್ರಯತ್ನದಿಂದ ಕರ್ಮ ಬಿಡುವುದಿಲ್ಲ. ಈಶ್ವರ ಕೃಪೆ ಬೇಕು, ಗುರು ಕರುಣೆ ಬೇಕು, ಕರ್ಮವೂ ಪಕ್ವಾಗಿರಬೇಕು. ಅಂಥದ್ದೊಂದು ಕಾಲ. ನಾರದರನ್ನು ಇವರು ಹಿಡಿದ್ರು. ಲೇ, ಆ ತಂಬೂರಿಯಲ್ಲಿ ಏನೇನೋ ಇಟ್ಟಿದೆಯೇ, ಬೆಳ್ಳಿ ಬಂಗಾರ ಎಲ್ಲ ಕೊಟ್ಟುಬಿಟ್ರೆ ಸರಿ, ಇಲ್ಲದ ತಲೆ ಹೊಡೆದು ಬಿಡ್ತೇನೆ. ಇವ್ರು ಹೇಳಿದ್ರು, ತಂಬೂರಿ ಬರೀ ಸೋರೆ ಬುರುಡಿ ಅಪ್ಪ, ಇದರೊಳಗೆ ಏನಿಲ್ಲ. ನನ್ನ ತಲೆ ಹೊಡೆದ್ರೆ ನಿನಗೇನು ಸಿಕ್ಕೋದಿಲ್ಲ, ಶೋಧನೆ ಮಾಡಬೇಕಾದ್ರೆ ಅಂದರು. ನೋಡಿದ್ರು. ಇವ್ರಿಗೂ ಸ್ವಲ್ಪ ಮನಸ್ಸಿಗೆ ಯಾವನು ಬಡವ ಪಾಪ ಅನ್ನಿಸ್ತು. ಆಮೇಲೆ ನಾರದರು ಮೆಲ್ಲಗೆ ಕೇಳಿದರು, ಇಂಥದ್ದು ಎಷ್ಟು ವರ್ಷ ಮಾಡಿದ್ಯೆ ಕೆಲಸ, ತಲೆ ಹೊಡೆಯೋದು? ಅನೇಕ ವರ್ಷದಿಂದ ಮಾಡಿದ್ದೇನೆ. ಇದರಿಂದ ಏನಾಯ್ತು ನಿನಗೆ? ಹೆಂಡತಿ ಮಕ್ಕಳನ್ನು ಕಾಪಾಡಿದ್ದೇನೆ, ಅವರಿಗೆಲ್ಲ ಒಡವೆ ವಸ್ತ್ರ ಎಲ್ಲ ತಂದು ಕೊಟ್ಟಿದ್ದೇನೆ, ಹೊಟ್ಟೆಗೆ ಆಹಾರ ಹಾಕಿದ್ದೇನೆ. ನಾರದರು ಹೇಳಿದರು, ಇದರಿಂದ ಬರುವ ಪಾಪ, ಅನೇಕರನ್ನು ಕೊಂದು ಹಿಂಸೆ ಮಾಡಿದ ಪಾಪ ಇದೆಯಲ್ಲ, ಇದರಲ್ಲಿಯೂ ಭಾಗವನ್ನು ಹೆಂಡತಿ ಮಕ್ಕಳಿಗೆ ಕೊಡ್ತೀಯಾ ಅಂತ ಕೇಳಿದರು. ಈ ಬೇಡ ಹೇಳಿದ, ಹೌದು, ನಾ ಕೊಟ್ಟದ್ದು ಆಸ್ತಿ ಪಾಸ್ತಿ ಎಲ್ಲ ಭಾಗ ತಗೊಂಡ್ಮೇಲೆ ನನ್ನ ಪಾಪದಲ್ಲಿ ಅವರು ಭಾಗವಹಿಸ್ಬೇಕಲ್ಲ. ನೀ ಹೇಳೋದಲ್ಲ, ಹೋಗಿ ಕೇಳ್ಕೊಂಬ ಅಂದರು. ನಾ ಕೇಳೋಷ್ಟರಲ್ಲಿ ನೀವು ಹೊರಟೋಗ್ಬಿಟ್ರೆ ಏನು ಮಾಡೋದು? ನಾನು ಇಲ್ಲೇ ಕೂತಿರ್ತೇನೆ, ಹೋಗಿ ಬಂದರು. ಇವರು ಮನೆಗೆ ಹೋಗಿ ಹೆಂಡತಿಯನ್ನು ಗಾಬರಿಯಿಂದ ಮಾತನಾಡಿಸ್ತಾರೆ. ಒಂದು ಮಾತು ಕೇಳ್ತೇನೆ, ನೀನು ತಪ್ಪು ತಿಳ್ಕೊಳ್ಳದೆ ಉತ್ತರ ಕೊಡಬೇಕು. ಅವಳು ಕೇಳಿದ್ಲು, ಇವತ್ತು ದರೋಡೆ ಆಗಲಿಲ್ವಾ, ಬೆಳ್ಳಿ ಬಂಗಾರ ತರಲಿಲ್ವಾ? ಅದೆಲ್ಲ ಆಮೇಲಿನ ಕೆಲಸ. ನಾನು ಇಷ್ಟು ದಿವಸ ನಿನಗೆ ಹೊಟ್ಟೆಗೆ ಹಾಕಿದ್ದೇನೆ, ಬಟ್ಟೆ ಕೊಟ್ಟಿದ್ದೇನೆ, ಹೌದಾ? ಹೌದು. ಹೌದು, ಇದರಿಂದ ಬಂದ ಪಾಪವನ್ನು ನೀನು ಹಂಚಿಕೊಳ್ತೀಯಲ್ಲ ಅಂತ ಕೇಳಿದ್ರು. ಅವಳು ಹೇಳಿದ್ದು, ಎಲ್ಲರೂ ಉಂಟೆ, ನಿಮ್ಮ ಪಾಪ ನಿನಗೇ ಹೊರತು ನೀವು ತಂದುಕೊಟ್ಟ ಪದಾರ್ಥ ಎಲ್ಲ ನನಗೆ. ಆಗ ವೈರಾಗ್ಯವಾಯಿತು. ತಲೆ ಚಚ್ಚಿಕೊಂಡ್ರು, ಹೊರಟರು. ನಾರದರ ಹತ್ರ ಹೇಳಿದರು,
ನಾ ತುಂಬ ಅನ್ಯಾಯ ಮಾಡಿಬಿಟ್ಟೆ ನೋಡಿ, ಒಳಗೆ ಸಾತ್ವಿಕಾಂಶ ಇದ್ದದ್ರಿಂದ ಇಷ್ಟು, ನನಗೊಂದು ಗತಿಯನ್ನು ತೋರಿಸಿ ಪಾಪ ಪ್ರಾಯಶ್ಚಿತ್ತ ಮುಂದಕ್ಕೆ ದಾರಿ ಹೇಳಿಕೊಡಿ. ಆಗ ನಾರದರು ಅವರಿಗೆ ರಾಮ ಮಂತ್ರವನ್ನು ಉಪದೇಶ ಮಾಡಿ, ಆ ಮಂತ್ರವನ್ನು ಸರಿಯಾಗಿ ಹೇಳುವುದಕ್ಕೆ ಅವ್ರಿಗೆ ಬಾಯಲ್ಲಿ ಬರದೆ, ಯಾಕೆಂದರೆ ಈ ರೇಫ ಎಂಬುದು ಸಾಮಾನ್ಯವಾಗಿ ಮಕ್ಕಳಿಗೂ ನಾಲಿಗೆ ಶುದ್ಧ ಇಲ್ಲದೆ ಇದ್ದವ್ರಿಗೂ ಉಚ್ಚಾರ ಮಾಡೋದು ಕಷ್ಟ. ರಾಮ ಮಂತ್ರ ಸುಲಭ ಅಂತೇವೆ, ಮೊದಲನೇ ಅಕ್ಷರವೇ ಕಷ್ಟ. MS ಸುಬ್ಬಲಕ್ಷ್ಮಿ ಹಾಡ್ತಿದ್ರು, ಅವರಿಗೆ ರಾ ಬರ್ತಿರ್ಲಿಲ್ಲ ಬಾಯಲ್ಲಿ, ವ್ಯಾ ಅನ್ನೋರು ರಾ ಅಂತ ಹೇಳೋಕೆ ಬರ್ತಿರಲಿಲ್ಲ. ವೆಂಕಟೇಶ್ವರ ಸುಪ್ರಭಾತ ಸರಿಯಾಗಿ ಕೇಳಿ ಗೊತ್ತಾಗುತ್ತೆ. ಅದು ಒಬ್ಬರ ಕುಲ ಎಂಥದ್ದು, ನಾಲಿಗೆಯನ್ನು ಹೇಳಿತು ಅಂತಾರೆ. ಆ ರೇಫ ಉಚ್ಚಾರ ಬರೋದಿಲ್ಲ, ಮಕ್ಕಳಿಗೂ ಅಷ್ಟೇ ವಾ ಅಂತಾರೆ, ರಾ ಬರೋದಿಲ್ಲ. ಅದಕ್ಕೆ ಅವರು ತಲೆ ಕೆಳಗಾಗಿ ಮರ ಮರ ಅಂತ ಹೇಳಿ ಕೂರಿಸಿ ಹೊರಟೋದ್ರು. ಅದು ಮರ 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 ಮತ್ತು ರಾಮ 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 ಶಬ್ದ ಉಚ್ಚಾರವಾಗಿ ಅರ್ಥ ತಿಳಿಯದೇ ಅನುಸಂಧಾನ ಮಾಡಿದರು. ಅವರ ಅಧ್ಯವಸಾಯ ಗುರಿ ಹೇಗಿತ್ತು, ಎಷ್ಟು ಶತ ಸಂವತ್ಸರ ಮಾಡಿದ್ದಾರೆ ತಪಸ್ಸು, ಆ ಮೈ ಮೇಲೆ ಹುತ್ತ ಬೆಳೆಯಿತು. ಕೂತು ಜಾಗದಲ್ಲಿ ಮೈ ಮೇಲೆ ಹುತ್ತ ಗೆದ್ದಲು ತಿಂದು ಹಾಕಿಬಿಡ್ತು ಮೈಯನ್ನ. ಚರ್ಮ ಹೋಯಿತು, ರಕ್ತ ಹೋಯಿತು, ಮಾಂಸ ಹೋಯಿತು, ಮೂಳೆ ಒಂದು ಉಳಿಯಿತು, ಮೂಳೆ ಒಳಗೆ ಸ್ವಲ್ಪ ಅಲ್ಲಿ ಇಲ್ಲಿ ನರಮಂಡಲ ಉಳಿಯಿತು. ಅದರಲ್ಲೇ ತ್ರೇತಾಯುಗದಲ್ಲಿ ಕೃಷಿಯುಗದಲ್ಲಿ ಉಸಿರಾಡ್ತಾ ಇದ್ರು. ಭಾಗವತದಲ್ಲಿ ಹೇಳ್ತಾರೆ, ಹಿರಣ್ಯಕಶಿಪು ತಪಸ್ಸು ಮಾಡಿದ ರೀತಿ ಬಗ್ಗೆ ಹೇಳುವಾಗ ಆ ರಾಮ್ 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 ಅದು ಪ್ರಾಣಾಯಾಮಕ್ಕೆ ಅನುಗುಣವಾಗಿ ಉಚ್ಚಾರವನ್ನು ಮಾಡ್ತಾ ಮಾಡ್ತಾ ಮೈ ಮೇಲೆ ಗೆದ್ದಲು ಬಂದದ್ದು ತಿಳಿಯದೆ ತಪಸ್ಸು ಮಾಡಿ, ಆ ತಪಸ್ಸು ಲೋಕವನ್ನೆಲ್ಲ ಸುಡುವಾಗ ದೇವತೆಗಳೆಲ್ಲ ಬ್ರಹ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮದೇವ ವರುಣನಿಗೆ ಅಪ್ಪಣೆ ಮಾಡ್ತಾನೆ. ವರುಣದೇವ ಬಂದು ಮಳೆಗರೆದು ಆ ಹುತ್ತವನ್ನು ಕರಗಿಸಿ ಅವನಿಗೆ ಪ್ರಚೇತಸ ಅಂತ ಹೆಸರು ವರುಣನಿಗೆ. ಅವನ ಕೃಪೆಯಿಂದ ಇವರಿಗೆ ಪುನಃ ಶರೀರ ಉಂಟಾಗಿ, ನಿನಗೆ ರಾಮ ಮಂತ್ರ ಸಿದ್ಧಿಯಾಗಿದೆಯಪ್ಪ ಮೇಲೆ ಕೇಳು ಎಂಬುದಾಗಿ ಎಬ್ಬಿಸಿದ್ದರಿಂದ ಇವರು ಹುತ್ತದಲ್ಲಿ ಬಂದವರು ವಾಲ್ಮೀಕಿ ಅಂತ ಅನ್ವರ್ಥವಾಯಿತೇ ಹೊರತು ಇದು ಜನ್ಮತಃ ಇವರು ತಂದೆ ತಾಯಿ ಇಟ್ಟ ಹೆಸರಲ್ಲ. ತಂದೆ ತಾಯಿ ಇಟ್ಟದ್ದು ಋಕ್ಷ ಅಂತ, ಅದು ಪುರಾಣಗಳಲ್ಲಿದೆ. ರಿಕ್ಷಾ ಅಲ್ಲ, ಕನ್ನಡದಲ್ಲಿ ಅಂತ ಒಂದು ಅಕ್ಷರ ಸಂಸ್ಕೃತದಿಂದ ಬಂದದ್ದು. ಈ ಕನ್ನಡ ಭಾಷೆಯಲ್ಲಿ ಅದನ್ನು ತೆಗಿಬೇಕು ಅಂತ ಕೂತಿದ್ದಾರೆ. ಯಾವ್ಯಾವುದು ಅನನುಕೂಲವೋ ಅದನ್ನೆಲ್ಲ ತೆಗಿಬೇಕು ಅಂತ. ನೀವು ತೆಗೆದು ರಾ ಹಾಕಿದರೆ ಎಷ್ಟು ಅನರ್ಥವಾಗುತ್ತೆ, ಬರೆದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇದು ಈ ಹುತ್ತದ ತತ್ವವನ್ನು ಕುರಿತು ವೇದದಲ್ಲಿ ಹೇಳಿದ್ದಾರೆ. ವೈದಿಕರಲ್ಲಿ ಈ ದೇವತೆಗಳನ್ನು ಆಹ್ವಾನ ಮಾಡುವಾಗ, ಅಂಕುರಾರ್ಪಣ ಅಂತ ಮಾಡುವಾಗ ಹುತ್ತದ ಮಣ್ಣನ್ನೇ ತರಬೇಕು. ಅರಳಿ ಎಲೆಯಲ್ಲಿ ಇಟ್ಟು ಅದರಲ್ಲಿ ವಿಶೇಷ ಧಾನ್ಯಗಳ ಮೂಲಕವಾಗಿ ದೇವತೆಗಳನ್ನು ಆಹ್ವಾನ ಮಾಡಿ ಅವೆಲ್ಲ ಮೊಳಕೆ ಒಡೆದು ಅದು ಪವಿತ್ರ ಕರ್ತವ್ಯ ಮುಗಿದ ಮೇಲೆ ವಿಸರ್ಜನೆ ಮಾಡುವುದು ಅಂತ ಒಂದು ಪದ್ಧತಿ ಉಂಟು. ಇವತ್ತು ಪ್ರಶ್ನೆ ಮಾಡುವ ಕಾಲ, ವಿಪರೀತ ಪ್ರಶ್ನೆ ಕಾಲ. ಹುತ್ತದ ಮಣ್ಣೆ ಯಾತಕ್ಕೆ ಬೇಕು? ಯಾವುದೋ ಮಣ್ಣು ತಗೊಂಡ್ಬಂದು ಚೆನ್ನಾಗಿ ಶೋಧನೆ ಮಾಡಿ ಅದರಲ್ಲಿ ಯಾತಕ್ಕೆ ಮಾಡಬಾರದು ಅಂತ ಕೇಳಿದ್ರೆ, ನಮ್ಮ ತೈತ್ರಿಯ ಆರಣ್ಯಕ 5ನೇ ಪ್ರಶ್ನದಲ್ಲಿ ಈ ಹುತ್ತದ ಮಣ್ಣಿನ ಬಗ್ಗೆ ಒಂದು ಮಂತ್ರವಿದೆ. ಊರ್ಜಂವಾರ್ ಏತಗಂ ರಸಂ ಪೃಥಿವ್ಯಾ ಉಪದೀಕಾ ಬುದ್ಧಿಹಂತಿ ಯದ್ವಲ್ಮೀಕ ವಪಾಸಂಭಾರೋ ಭವತಿ ಊರ್ಜಮೇವ ರಸಂ ಪೃಥಿವ್ಯಾ ಅವರುಂಧೇ ಅಥೋ ಶ್ರೋತ್ರಗಹ್ಯೇ ತತ್ಪೃಥಿವ್ಯಾ ಯದ್ವಲ್ಮೀಕಃ ಅಬಧಿರೋ ಭವತಿ ಯ ಏವಂ ವೇದ. ಹುತ್ತಕ್ಕೆ ಭೂಮಿಯ ಕಿವಿ ಅಂತ ಹೆಸರು ಸಂಸ್ಕೃತದಲ್ಲಿ. ವಸುಧಾ ಶ್ರೋತ್ರ, ಭೂಮಿ ತಾಯಿಯ ಕಿವಿ ಅಂತ ಹುತ್ತ. ಅಂದರೆ ಇದರಲ್ಲೇನೋ ಒಂದು ದರ್ಶನ ವಿಶೇಷ ಇಟ್ಟು ನೋಡಿದ್ದಾರೆ. ಅಂದರೆ ವಾಲ್ಮೀಕಿ ಯಾರು? ಭೂಮಿ ತಾಯಿಯ ಮಗ, ಕಿವಿಯಿಂದ ಬಂದವನು. ಸೀತೆ ಯಾರು? ಭೂಮಿಯ ಬಸುರಿಂದ ಬಂದವಳು. ಅಂದರೆ ವಾಲ್ಮೀಕಿ ಸೀತೆಗೆ ಅಣ್ಣ ಆಗಬೇಕು. ಆದ್ದರಿಂದಲೇ ತವರು ಮನೆಯಲ್ಲಿ ಬಿಟ್ಟುವ ಅಂತ ರಾಮಚಂದ್ರ ಹೇಳಿದ. ಸೀತೆಯನ್ನು ಎಲ್ಲಿ ನೀ ಅವಲ್ಲಿಗಾದೊಡಂಪೋಗೆಂದು ನಮ್ಮ ಕನ್ನಡದ ಲಕ್ಷ್ಮೀಶ ಕವಿ ಹುಚ್ಚಾಟ ಮಾಡಿದಂತೆ ಇಲ್ಲ. ವಾಲ್ಮೀಕಿಯನ್ನೇ ಓದಿಲ್ಲ, ಅವನೇನೇನೋ ಕತೆ ಬರೀತಾನೆ. ಅಗಸರ ಕತೆ ಹೇಳಿ ಸೀತಾ ಪರಿತ್ಯಾಗಕ್ಕೆ ಅಪಾರ್ಥವನ್ನು ಮಾಡಿ ಇವತ್ತು ಕನ್ನಡಿಗರಿಗೆ ಗೊತ್ತಿರೋದು ಈ ಕಥೆಯ ಹೊರತು ವಾಲ್ಮೀಕಿ ಅಥವಾ ತೊರೆ ರಾಮಾಯಣದ ಕಥೆ ಗೊತ್ತಿಲ್ಲ. ಇದು ಶ್ರೋತ್ರಗಹ್ಯೇ ತತ್ಪೃಥಿವ್ಯಾ ಯದ್ವಲ್ಮೀಕಃ. ಇದರಲ್ಲೊಂದು ತತ್ವ ಇದೆ. ಈ ತತ್ವ ತಿಳ್ಕೊಂಡವನು ಕಿವುಡನಾಗುವುದಿಲ್ಲ. ಅಬಧಿರೋ ಭವತಿ ಅಲ್ಲಿಟ್ಟಿದ್ದಾರೆ, ಉಪಾಸನೆ ಮಾಡಬೇಕು.
ಭೂಮಿಯ ಸಾರ ಸರ್ವಸ್ವ ಊರ್ಜ ರಸಂ ಪೃಥಿವ್ಯಾವು ಪದೀಕಾವುದ್ದಿಹಂತಿ ದ ಫೈನೆಸ್ಟ್ ಅರ್ತ್. ಭೂಮಿಯಲ್ಲಿರುವ ಅತ್ಯಂತ ರಸರೂಪಿ ಅತ್ಯಂತ ಮೃದುವಾದ ಪರಿಮಳಿತವಾದ ಮಣ್ಣನ್ನು ಮಾತ್ರ ಆ ಗೆಜ್ಜರುಗಳು ಮೇಲಕ್ಕೆ ತರ್ತದೆ. ಅಂದರೆ ಎಸೆನ್ಸ್ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಭೂತತ್ವದ ಎಸೆನ್ಸ್ ಈ ಹುತ್ತದ ಮಣ್ಣಿನಲ್ಲಿದೆ. ಅದು ಅದರಿಂದ ನೀವು ದೇವತೆಗಳನ್ನು ಆಹ್ವಾನ ಮಾಡಬೇಕಿದ್ದರೆ ಅವರಿಗೆ ಭೂಸ್ಪರ್ಶವಿಲ್ಲ, ಬರೋದಿಲ್ಲ ಅವರು ಎಂಬುದಾಗಿ ಏನು ಹೇಳ್ತಾರೆ. ಇದು ತುಂಬ ಚಿಂತನೆ ಮಾಡಬೇಕಾದ ವೇದದಲ್ಲಿ ಒಂದೊಂದು ಮಂತ್ರವನ್ನು ನಾವು ಚಿಂತನೆ ಮಾಡಬೇಕು. ಇದು ವಾಲ್ಮೀಕದಲ್ಲಿ ಹುಟ್ಟಿದವರು ವಾಲ್ಮೀಕಿ. ಲೋಕದಲ್ಲಿ ಒಬ್ಬನೇ ವಾಲ್ಮೀಕಿ, ಲೋಕದಲ್ಲಿ ಒಬ್ಬರೇ ವ್ಯಾಸರು. ಆಮೇಲೆ ಈ ವಾಲ್ಮೀಕಿ ಮಹರ್ಷಿ ಆ ರಾಮನಾಮ ಮಂತ್ರದ ಇನ್ನಷ್ಟು ಕಾಲ ಸಿದ್ಧಿಯಿಂದ ಮಹರ್ಷಿಯಾಗಿ ಕುಲಪತಿಯಾಗಿ ನಮ್ಮ ಈ ಚತುರ್ಯುಗದ ಅಂದರೆ 28ನೆಯ ತ್ರೇತಾಯುಗದಲ್ಲಿ ವ್ಯಾಸನಾಗಿ ಅವರ ಕಾಲ ತನಕ ಬಂದಿದ್ದ ವೇದ ಮಂತ್ರಗಳನ್ನೆಲ್ಲ ವಿಂಗಡಿಸಿ ಋಗ್ಯಜ ಸಾಮಾಥರ್ವ ಅಂತ ವಿಂಗಡಿಸಿದರು. ಇದು ವಿಷ್ಣು ಪುರಾಣದಲ್ಲಿ ಅನೇಕ ವೇದವ್ಯಾಸರಲ್ಲಿ ವಾಲ್ಮೀಕಿಯು ಒಬ್ಬರು ಅಂತ ಬರೆದಿದ್ದಾರೆ. ಯಾವನೂ ಬೇಡ ಅಲ್ಲ. ಅಂಥವ್ರದ್ದು ಬಹಳ ದೊಡ್ಡ ಆಶ್ರಮ ಇತ್ತು. ಆಶ್ರಮದಲ್ಲಿಯೇ 16,000 ವಿದ್ಯಾರ್ಥಿಗಳು. ಅಲ್ಲಿ ವೇದಗಳನ್ನು, ಶಾಸ್ತ್ರಗಳನ್ನು, ರಾಜಕೀಯ ನೀತಿಗಳನ್ನು, ವಾಣಿಜ್ಯ ವ್ಯವಹಾರಗಳನ್ನು ಅಧ್ಯಯನ ಮಾಡತಕ್ಕವರೆಲ್ಲ ಇದ್ದರು. ಬಹಳ ದೊಡ್ಡ ಆಶ್ರಮ. ಕುಲಪತಿ ಆ ಶಬ್ದಕ್ಕೆ ಅರ್ಥ ಕೊಡ್ತಾರೆ ಮಹಾಭಾರತ ವ್ಯಾಖ್ಯಾನದಲ್ಲಿ ನೀಲಕಂಠರು. 16,000 ವಿದ್ಯಾರ್ಥಿಗಳಿಗೆ ಅನ್ನದಾನವನ್ನೂ ಮಾಡಿ ವಿದ್ಯೆಯನ್ನೂ ಕಲಿಸಬಲ್ಲವನಿಗೆ ಮಾತ್ರ ಕುಲಪತಿ ಅಂತ ಹೇಳಬೇಕು. ಸಿಕ್ಕವರಿಗೆಲ್ಲ ಹೇಳಿದ್ರೆ ಕುಲಗೆಟ್ಟ ಶಬ್ದವಾಗುತ್ತೆ ಕುಲಪತಿಯರು. ಅಂತಹ ಕುಲಪತಿ ಆಗಿದ್ದಾಗ ಮುಂದೆ ರಾಮಚಂದ್ರ ಸ್ವಾಮಿ ತಾನು ಅಶ್ವಮೇಧವನ್ನು ಮಾಡುವಾಗ ಅವರಿಗೂ ಆಮಂತ್ರಣವನ್ನು ಕೊಡ್ತಾನೆ. ಅವರು ಮುಂದೆ ಹೋಗ್ತಾರೆ. ಅದು ಬೇರೆ ಕಥೆ. ಅದು ಅಂದರೆ ಇದು ರಾಮಾಯಣ ಆರಂಭ ಆಗೋ ಹೊತ್ತಿಗೆ ತಾವು ಗಮನಿಸಬೇಕಾದ್ದು, ರಾಮಚಂದ್ರ ಸ್ವಾಮಿ ಸೀತಾದೇವಿಯನ್ನು ವಾಲ್ಮೀಕಿ ಆಶ್ರಮದಲ್ಲಿ ವಿಸರ್ಜನೆ ಮಾಡಿ ಆಗಿದೆ. ಆ ಹುಡುಗರಲ್ಲಿದ್ದಾರೆ. ಸೀತಾದೇವಿ ಮಕ್ಕಳನ್ನು ಹಡೆದಾಗಿದೆ. ಇನ್ನೂ ರಾಮಾಯಣ ರಚನೆ ಆಗಿಲ್ಲ. ಈ ಪರಿಸ್ಥಿತಿ ತಾವು ಜ್ಞಾಪಕ ಇಟ್ಕೊಳ್ಳಿ. ರಾಮಾಯಣ ಯಾವಾಗ ಬರೆದ್ರು, ಯಾರು ಬರೆದ್ರು, ಯಾವ ಸಂದರ್ಭದಲ್ಲಿ ಬರೆದ್ರು ಪ್ರಶ್ನೆ ಕೇಳ್ತಾರೆ. ನಮ್ಮ ಈ ಗ್ರಂಥದ ಸ್ವಾರಸ್ಯ ಉತ್ತರಕಾಂಡದಿಂದ ಆರಂಭವಾಗಿ ಉತ್ತರಕಾಂಡದಲ್ಲಿಯೇ ಮುಗೀತದೆ. ಒಂದು ಮಾಲಾಕಾರದಲ್ಲಿ ಬರ್ತದೆ. ಆದಿ ಅಂತ್ಯ ನಿಮಗೆ ಕಾಣಿಸದೇ ಇರುವಂಥ ಕಥೆ ಇದು. ಎಲ್ಲಿ ನಿಲ್ಲಿಸಿದ್ರೂ ಅಮಂಗಳವಿಲ್ಲ ಇದು. ಆದ್ದರಿಂದ ಇವರು ಮನಸ್ಸಿನಲ್ಲಿ ತಮ್ಮ ಸಮಕಾಲದ ಪ್ರಭು ರಾಮಚಂದ್ರನ ಅವತಾರ ತತ್ವವನ್ನು ಗುರುಮುಖೇನ ಅರಿಯಬೇಕು, ಅವನ ಚರಿತ್ರೆಯನ್ನು ರಚನೆ ಮಾಡಬೇಕು ಅಂತ ಚಿಂತನೆ ಎಲ್ಲ ತಲೆಯಲ್ಲಿ ಬರ್ತಾ ಇರುವಾಗ ಇದು ದೇವಕಾರ್ಯ ಎಂಬುದಾಗಿ ಭಾವಿಸಿಕೊಂಡು ಸ್ವಯಂ ಬ್ರಹ್ಮದೇವನ ಪ್ರೇರಣೆ ಅಂತ ನಾರದರು ಅಲ್ಲಿ ಬಂದಿದ್ದಾರೆ. ದೇವಕಾರ್ಯ ಮನುಷ್ಯ ಕಾರ್ಯ ಅಂತ ಹೇಗೆ ಗೊತ್ತಾಗುತ್ತೆ? ಒಂದು ಕಾರ್ಯ ಅಂಕುರವಾಗುವ ರೀತಿಯಲ್ಲೇ ಗೊತ್ತಾಗುತ್ತೆ. ಗೋಕರ್ಣ ಯಾವ ಕಡೆ ಇದೆ ಅಂತ ನಾನು ನೋಡಿದವನಲ್ಲ. ಅವರು ನಮ್ಮ ಡಾಕ್ಟರ್ ನನ್ನನ್ನು ಹಿಡ್ಕೋಬೇಕು, ಪ್ರವಚನಕ್ಕೆ ಇಲ್ಲಿ ಕರೆತರಬೇಕು, ನನಗೆ ಗೊತ್ತಿಲ್ಲ. ನನಗೆ ದೀಕ್ಷಿತರ ಪರಿಚಯವೂ ಇರಲಿಲ್ಲ. ಯಾರೋ ಮೈಸೂರಿಂದ ಫೋನ್ ಮಾಡಿದರು, ಅವರು ದೊಡ್ಡವರು ಅಪೇಕ್ಷೆ ಪಡ್ತಾರೆ ಅಂತ. ಅಷ್ಟು ದೂರ ಹೋಗಲಾರನಪ್ಪ ನಾನು, ಎಲ್ಲೋ ಘಾಟ್ ರೋಡ್ ಅಂತಾರೆ. ಅದು ಹಿಡಿಯಿತು, ಬಂತು, ಆಯಿತು. ನೋಡಿ 2ನೇ ಸಲ ಬಂದಿದ್ದೇನೆ. ನನಗನ್ನಿಸ್ತದೆ ಇದರಲ್ಲೇನೋ ದೈವ ಸಂಕಲ್ಪ ಇದೆ. ಏನಿದೆ ನಂಗೆ ತಿಳಿದದ್ದನ್ನು ನಿಮಗೆ ಹೇಳಬೇಕು. ಇಷ್ಟೇನೆ. ಬಹಳ ದೊಡ್ಡ ಕೆಲಸವೋ ಸಣ್ಣ ಕೆಲಸವೋ ದೈವ ಸಂಕಲ್ಪ ಇದರಲ್ಲಿದೆ. ಪ್ರತಿನಿತ್ಯದ ನಮ್ಮ ಅನುಭವದಲ್ಲಿ ನಮ್ಗೆ ಗೊತ್ತಾಗುತ್ತೆ. ದೈವ ಸಂಕಲ್ಪದಿಂದ ಆದದ್ದು ಲೋಕಕ್ಕೆ ಮಂಗಳವನ್ನುಂಟು ಮಾಡುತ್ತೆ. ದೈವ ಸಂಕಲ್ಪವಿಲ್ಲದೆ ಆಸುರಿ ಸಂಕಲ್ಪವೋ ಹಠದ ಮಾನುಷ ಸಂಕಲ್ಪವೋ ಇದ್ದರೆ ಅದು ಲೋಕವನ್ನು ಹಾಳು ಮಾಡುತ್ತೆ. ಅದಕ್ಕೊಂದು ಉದಾಹರಣೆ ಕೊಡಿ. ಚಾಮುಂಡೇಶ್ವರಿ ಎಲೆಕ್ಷನ್. ಅದರಲ್ಲಿ ಯಾರು ಗೆದ್ದಿದ್ರು ಯಾರು ಸೋತಿದ್ರು ಲೋಕನಾಶವೇ ಹೊರತು. ಯಾಕೆ? ಎಲ್ಲರೂ ಹಣದ ಬಲ, ಹೆಂಡದ ಬಲ, ಹೆಣ್ಣಿನ ಬಲ. ಒಬ್ಬನಿಗೂ ಧರ್ಮ ಪ್ರಜ್ಞೆ ಇಲ್ಲ. ನೆನ್ನೆಲ್ಲ ಧರ್ಮ ಕುರಿತು ಮಾತನಾಡಿದೆ. ಈ ಲೋಕದಲ್ಲಿ ಅತ್ಯಂತ ಅಪರೂಪವಾದ ವಸ್ತು ಅಂದ್ರೆ ಧರ್ಮ. ಈ ರಾಜಕೀಯ ಹೋಗ್ತಾ ಇರೋ ದಾರಿ ಎಂಥದ್ದು? ಒಬ್ಬರ ಮೇಲೊಬ್ಬರು ಸ್ಪರ್ಧೆ, ಯಾರು ಬೇಗ ವಿನಾಶ ಹೊಂದಬೇಕು ಅನ್ನುವುದು ಸ್ಪರ್ಧೆ. ಅದು ಆಸುರಿ ಯೋಗ. ದೈವಿ ಯೋಗಕ್ಕೆ ಸಂಕಲ್ಪ ಹೇಗೆ? ಇದು ವಾಲ್ಮೀಕಿ ರಾಮಾಯಣ ಅವತಾರವಾದ ಕ್ರಮ. ನಾರದರು ಬಂದರು, ಪ್ರತ್ಯಕ್ಷವಾದರು.
ಥಟ್ಟನೆ ಎದ್ದು ವಾಲ್ಮೀಕಿ ಅವರನ್ನು ಸ್ವಾಗತ ಮಾಡ್ತಾರೆ. ಪ್ರಾತಃ ಕಾಲ, ಈಗ ತಾನು ಸೂರ್ಯೋದಯ ಆಗಿದೆ, ಅವರಿನ್ನೂ ಆನ್ಹಿಕಕ್ಕೆ ತೊಡಗಬೇಕು. ನಾರದರು ಲೋಕಪೂಜ್ಯರು ಬಂದುಬಿಟ್ರಲ್ಲ ಆಶ್ರಮಕ್ಕೆ ಅಂತ ಕರ್ಕೊಂಬಂದು ಕೂರಿಸಿ ಉಪಚಾರ ಮಾಡಿದ ಕೂಡಲೇ ಎರಡನೆಯದಾಗಿ ಅವರ ಬಾಯಿಂದ ತಾವು ಪ್ರಯತ್ನವನ್ನು ಮಾಡದೆ ಒಂದು ಪ್ರಶ್ನೆ ಉಂಟಾಯಿತು. ಇವತ್ತು ಬರ್ತಾರೆ ಇವರು ಅಂತ ಮೊದಲೇ ಗೊತ್ತಿದ್ದು ಪ್ರಶ್ನೆ ಗಟ್ಟಿ ಮಾಡೋದು ಬೇರೆ ವಿಷಯ. ಲೋಕಸಭೆಯಲ್ಲಿ ಪ್ರಶ್ನೆ ಕೇಳ್ತಾರೆ, ಯಾರೋ ಬರ್ಕೊಟ್ಟಿರ್ತಾರೆ, ಅದು ಓದಲಿಕ್ಕೂ ಬರೋದಿಲ್ಲ. ಅದು ಓದಿದ್ರಿಂದ ಯಾರಿಗೇನು ಪರಿಣಾಮ ಆಗುತ್ತೆ ಅಂತ ಏನು ಇವ್ರು ಕೇಳಬೇಕು, ಅವ್ರು ಹೇಳಿದ್ರು ಅಷ್ಟೇ, ತೂಕಡಿಸಲಿಲ್ಲ ಅಂತ ಅನಿಸ್ಕೋಬೇಕು, ಅದಕ್ಕೊಂದು ಪ್ರಶ್ನೆ ಕೇಳುವುದು. ಹಾಗಲ್ಲ ಇಲ್ಲಿ. ಇವ್ರು ಪ್ರಶ್ನೆಯನ್ನು ಕೇಳ್ತಾರೆ, ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಚಾರಿತ್ರೇಣ ಚಕೋ ಯುಕ್ತಃ ಸರ್ವಭೂತೇಷು ಕೋಹಿತಃ ವಿದ್ವಾನ್ ಕಃ ಕಸ್ಸಮರ್ಥಶ್ಚ ಕಶ್ಚೈಕ ಪ್ರಿಯದರ್ಶನಃ ಆತ್ಮವಾನ್ ಕೋ ಜಿತಕ್ರೋಧೋ ದ್ಯುತಿಮಾನ್ ಕೋ ನಸೂಯಕಃ ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಸ ಸಂಯುಗೇ ಏತದಿಚ್ಛಾಮ್ಯಹಂ ಶ್ರೋತುಂ ಪರಂ ಕೌತೂಹಲಂ ಹಿ ಮೇ ಮಹರ್ಷೇ ತ್ವಂ ಸಮರ್ಥೋಸಿ ಜ್ಞಾತುಂ ಏವಂ ವಿಧಂ ನರಂ. ಈ ವಾಕ್ಯಗಳಲ್ಲಿ ಆ ಪ್ರಶ್ನೆ ಕೇಳಿದ ವಾಲ್ಮೀಕಿಗಳ ಹೃದಯದಲ್ಲಿ ಒಂದು ಒತ್ತಡ ಇರುವುದಂತಾವು ಕೇಳಬೇಕು. ಒಂದು ಪ್ರಶ್ನೆಯಲ್ಲಿ 16 ಪ್ರಶ್ನೆಯನ್ನು ಒಟ್ಟಿಗೆ ಅಡಗಿಸಿ ಪರಿಪ್ರಶ್ನೆ ಮಾಡಿ ಕೇಳಿದ್ದಾರೆ. ಗುರುಗಳೇ, ಕೋನು ಅಸ್ಮಿನ್ ಸಾಂಪ್ರತಂ ಲೋಕೆ, ನಾನು ನೀವು ಈಗ ಮಾತನಾಡುತ್ತಿರುವ ಸಮಕಾಲದಲ್ಲಿ, ಇದೇ ಲೋಕದಲ್ಲಿ, ಇದೇ ದೇಶ, ಇದೇ ಕಾಲದಲ್ಲಿ, ಅಸ್ಮಿನ್ ಸಾಂಪ್ರತಂ ಲೋಕೆ, ಅಸ್ಮಿನ್ ಲೋಕೆ, ಈ ಗುಣಗಳಿಂದ ಕೂಡಿರ್ತಕ್ಕಂಥ ಒಬ್ಬ ಮಹಾಪುರುಷ ಎಲ್ಲಿದ್ದಾನೆ? ಆ ಲಕ್ಷಣಗಳು ಯಾವ್ಯಾವುದು ಹೇಳ್ತಾರೆ. ಗುಣವಾನ್, ವೀರ್ಯವಾನ್, ಧರ್ಮಜ್ಞ, ಕೃತಜ್ಞ, ಸತ್ಯವಾಕ್ಯ. ಒಂದೊಂದೇ ಅನುಭವಿಸೋಣ. ರಾಮಾಯಣ ಸಹಸ್ರಿ ಅಂತ ಒಂದು 5 ಸಂಪುಟ ಬರೆದೆ ನಾನು. ಈ 16 ಗುಣಕ್ಕೆ 5 ಸಂಪುಟ ಆಯಿತು. ಒಂದೊಂದು ಗುಣವನ್ನು ಅನುಭವಿಸೋದಕ್ಕೆ ಒಂದೊಂದು ಪ್ರದಕ್ಷಿಣೆ ಹಾಕಬೇಕು ರಾಮಾಯಣಕ್ಕೆ. ಈ ಧರ್ಮಜ್ಞ ಎಲ್ಲೆಲ್ಲಿ ಬರ್ತದೆ ಪ್ರಸಂಗಗಳಲ್ಲಿ ಹೇಳಬೇಕು, ಕೃತಜ್ಞ ಎಲ್ಲೆಲ್ಲಿ ಬರುತ್ತೆ ಹೇಳಬೇಕು, ಕಸ್ಯ ಬಿಭ್ಯತಿ ದೇವಾಶ್ಚ ಹೇಳಬೇಕು, ಜಿತಕ್ರೋಧ ಹೇಳಬೇಕು. ಅದು ಎಣಿಸಿ 16 ಗುಣಗಳನ್ನು ಹೇಳಿದ್ದಾರೆ. ಷೋಡಶ ಕಲಾ ಪರಿಪೂರ್ಣನಾದ ಪುರುಷ ಇಂಥವನೊಬ್ಬ ಎಲ್ಲಿದ್ದಾನೆ ನಾವು ನೀವು ಮಾತನಾಡುವಾಗ? ಈ ಪ್ರಶ್ನೆಯಲ್ಲಿ ಒಂದು ಮೋಸ ಇದೆ. ಏನು ಮೋಸ? ಅನಧಿಕಾರಿಗಳಿಗೆ ಇದು ಭಗವಂತನ ಅವತಾರವನ್ನು ಕುರಿತ ಪ್ರಶ್ನೆ ಎಂಬುದಾಗಿ ತಿಳಿಯದೇ ಇರಲಿ ಅಂತ ಒಂದು ಹೊದ್ದಿಕೆ, ಒಂದು ಛಾದನ ಮಾಡಿದ್ದಾರೆ. ಯಾವನೋ ಒಬ್ಬ ಮಹಾಪುರುಷನ ಮನುಷ್ಯನ ವಿಷಯವಾದ ಪ್ರಶ್ನೆ ಎಂಬುದಾಗಿ. ಅದಕ್ಕೆ ಅದು ತಾವೇ ಹೇಳಿದರು, ತ್ವಂ ಸಮರ್ಥೋಸಿ ಜ್ಞಾತುಂ ಏವಂ ವಿಧಂ ನರಂ. ಇಲ್ಲೊಂದು ಮರ್ಮ ತಿಳ್ಕೋಬೇಕು ತಾವು. ಕೃಷ್ಣಾವತಾರಕ್ಕೂ ರಾಮಾವತಾರಕ್ಕೂ ವ್ಯತ್ಯಾಸವೇನು ಅಂದರೆ, ಒಂದು ವ್ಯತ್ಯಾಸ ಮುಖ್ಯವಾದದ್ದು, ಕೃಷ್ಣಾವತಾರದಲ್ಲಿ ಭಗವಂತ ತಾನೇ ಭಗವಂತ ಅಂತ 1000 ಕಡೆ ಹೇಳಿಕೊಂಡು ಯಾರೂ ನಂಬಲಿಲ್ಲ ಅವರನ್ನು. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತಃ. ವ್ಯಾಸರು ಬರೆದರು ಶ್ರೀ ಭಗವಾನುವಾಚ, ಶ್ರೀ ಭಗವಾನುವಾಚ. ರಾಮಾಯಣದಲ್ಲಿ ಒಮ್ಮೆಯೂ ಶ್ರೀ ಭಗವಾನುವಾಚ ಇಲ್ಲ. ಇದು ನರನಾಟಕ. ಮನುಷ್ಯಾವತಾರದಲ್ಲಿ ಪರಿಪೂರ್ಣ ನಾಟಕ ಅಂದರೆ ರಾಮಾವತಾರ ನಾಟಕ. ಈ ಮನುಷ್ಯತ್ವ ಎಷ್ಟು ದೊಡ್ಡದು! ಇದು ಹಾನಿ ಮಾಡಲಿಬೇಡಿ ಹುಚ್ಚಪ್ಪಗಳಿರ, ಮಾನವ ಜನ್ಮ ದೊಡ್ಡದು. ಪೊಟೆನ್ಷಿಯಲ್. ಯಾರೋ ಕೆಲವರು ಉದ್ಧಟತನದಿಂದ ಭಗವಂತನ ಕೇಳ್ಬೋದು, ನೀ ದೊಡ್ಡವನು ಸರಿ, ನೀನಿದ್ದೀಯ ಅಂತಾರೆ, ಸರಿ ನಂಬುತ್ತೇನೆ, ಆದರೆ ನನಗೆ ಯಾತಕ್ಕೆ ಅಳಿದು ಹೋಗೋ ದೇಹವನ್ನು ಕೊಟ್ಟೆ? ನೀ ಮಾತ್ರ ತ್ರಿಕಾಲದಿಂದ ಆಚೆ ಇದ್ದೀಯೆ, ತ್ರಿಗುಣದಿಂದ ಆಚೆ ಇದ್ದೀಯೆ, ದೋಷದಿಂದ ದೂರ ಇದ್ದೀಯೆ. ನನಗೆ ಮಾತ್ರ ದೇಶಕಾಲವರ್ತಿಯಾದ ಈ ಶರೀರ ಇದು ಕಫವಾತ ಪಿತ್ತಗಳಿಂದ ಕೂಡಿ ಜ್ಞಾನಜ್ಞಾನಗಳಿಂದ ಬಡತನದಿಂದ ಬೇಯುವಂತೆ ಮಾಡಿ ಕೊನೆಗೆ ಇದನ್ನು ತಗೊಂಡೋಗಿ ಅಗ್ನಿಯಲ್ಲಿಯೋ ಮಣ್ಣಿನಲ್ಲಿಯೋ ಹಾಕುವಂತೆ
ಯಾತಕ್ಕೂ ಬಾರದೇ ಇರುವ ಈ ಮನುಷ್ಯ ಶರೀರವನ್ನು ಯಾತಕ್ಕೆ ಕೊಟ್ಟೆ ನೀನು? ನಿನ್ನಂಥ ಶರೀರ ಕೊಡಬಾರದಾಗಿತ್ತೆ? ಕೇಳ್ಬೋದು ಕೆಲವರು ಪ್ರಶ್ನೆ. ಅದಕ್ಕೆ ಭಗವಂತ ಉತ್ತರ ಹೇಳ್ತಾನೆ, ನಿನಗೆ ಕೊಟ್ಟಿರೋದು ಸಾಮಾನ್ಯವಾದ ಶರೀರವಲ್ಲ. ದೇಶ ಕಾಲವರ್ತಿಯಾಗಿ ಯಾತಕ್ಕೆ ಕೊಟ್ಟಿದ್ದೇನೆ ಅದಕ್ಕೂ ಅರ್ಥ ಇದೆ. ಅದೆಲ್ಲ ಸೂತ್ರಗಳಲ್ಲಿ ಅರ್ಥ ಹೇಳ್ತಾರೆ. ಏನು ದೊಡ್ಡದಿದೆ ಮನುಷ್ಯ ಜನ್ಮದಲ್ಲಿ? ಮಾಡಿ ನೋಡು. ಸತ್ಯವನ್ನು ಹೇಳು, ಧರ್ಮವನ್ನು ಆಚರಣೆ ಮಾಡು, ಮಾತಾಪಿತೃಗಳನ್ನು ದೇವರು ಅಂತ ಭಾವಿಸು, ಗುರುಗಳನ್ನು ದೇವರು ಅಂತ ಭಾವಿಸು, ಅತಿಥಿಯನ್ನು ದೇವರು ಅಂತ ಭಾವಿಸು. ದೇವಪಿತೃ ಕಾರ್ಯಗಳನ್ನು ಮರೆಯಬೇಡ, ಅಧ್ಯಯನವನ್ನು ಮರೆಯಬೇಡ. ಏಷ ಆದೇಶ ಏಷ ಉಪದೇಶ ಏಷ ವೇದೋಪನಿಷತ್ ಏವಮುಪಾಸಿತವ್ಯಂ. ಇದೆಲ್ಲ ಹೇಳಿದ ಭಗವಂತ. ಈ ದುಷ್ಟ ಮನುಷ್ಯ ಕೇಳಿದ, ಇದೆಲ್ಲ ನಾವು ಮಾಡೋಕ್ಕಾಗ್ತದೆಯೇ? ಸತ್ಯಂ ವದ, ಸತ್ಯವನ್ನೇ ಹೇಳು, ನೀ ಮಾಡಿ ನೋಡೋಣ ಅಂದ. ಸುಳ್ಳು ಹೇಳಬೇಕಾಗ್ತದೆ ಜೀವನದಲ್ಲಿ, ಇದ್ರೆ ಬದುಕಲಿಕ್ಕೆ ಆಗೋದಿಲ್ಲ. ಇವತ್ತು ಹೇಳ್ತಾರೆ ಜನ, ಬರೀ ಸುಳ್ಳನ್ನೇ ಹೇಳ್ತಾರೆ. ಕೋರ್ಟಲ್ಲಿ ಕೂಡ ನಾನು ಸತ್ಯವನ್ನೇ ಹೇಳ್ತೇನೆ, ಸತ್ಯವಲ್ಲದೆ ಬೇರೆನನ್ನು ಹೇಳುವುದಿಲ್ಲ. ಸತ್ಯವನ್ನೇ ಹೇಳೋದಾಗಿದ್ದರೆ ಎರಡನೇ ವಾಕ್ಯ ಯಾತಕ್ಕೆ? ಸತ್ಯವನ್ನೇ ಹೇಳ್ತಾರೆ. ಸತ್ಯವನ್ನು ಬಿಟ್ಟು ಬೇರೆನನ್ನು ಹೇಳುವುದಿಲ್ಲ ಯಾತಕ್ಕೆ ಹೇಳ್ತಾರೆ? ಕೆಲವರು ಪೀಠಿಕೆ ಹಾಕ್ತಾ ಬರ್ತಾರೆ ನಮ್ಮ ಹತ್ರ, ಸ್ವಾಮಿ ನಾನು ನಿಜ ಹೇಳಿದ್ರು ಕೇಳ್ತೀರಿ, ಸುಳ್ಳು ಹೇಳಿದ್ರು ಕೇಳ್ತೀರಿ ಅಂತ. ಮುಂದೆ ಏನು ಹೇಳ್ತಾರೆ? ಅವರ ಅಪ್ಪನಾಣೆ ಅವರು ಸುಳ್ಳನ್ನೇ ಹೇಳ್ತಾರೆ. ಇದು ಅಭ್ಯಾಸ, ಅವರಿಗೆ ಹೇಳಿ ಹೇಳಿ ಅಭ್ಯಾಸ. ನಿಜ ಹೇಳುವವನು ಪೀಠಿಕೆ ಹಾಕಬೇಕಾದ್ದಿಲ್ಲ. ಸ್ವಾಮಿ ಗುಟ್ಟು ಹೇಳ್ತೇನೆ, ಅದು ಸೂರ್ಯ ಆಕಾಶದಲ್ಲಿ ಕಾಣಿಸೋದು, ಯಾರು ಹೇಳೋದಿಲ್ಲ. ಸತ್ಯವನ್ನು ಹೇಳುವುದಕ್ಕೆ ನೀವು ನಿಬಂಧನೆ ಹಾಕಬೇಕಾಗಿಲ್ಲ, ಸುಳ್ಳು ಹೇಳೋಕೆ ಮಾತ್ರ ನಿಬಂಧನೆ ಬೇಕು. ಎಲ್ಲಿ ಸತ್ಯಂ ವದ, ನೀ ಹೇಳೋಷ್ಟು ಸುಲಭವೇ? ಧರ್ಮಂಚರ, ವೇದದಲ್ಲಿ ಹೇಳ್ತಾರೆ, ಧರ್ಮದಿಂದ ಮನುಷ್ಯ ಪಾಪವನ್ನು ಕಳೆದುಕೊಳ್ತಾನೆ. ಧರ್ಮೇಣ ಪಾಪಂ ಅಪನುದತಿ. ಆದರೆ ಧರ್ಮಾನ್ನಾತಿ ದುಷ್ಕರಂ ತಸ್ಮಾತ್ ಧರ್ಮಂ ಪರಮಂ ವದಂತಿ. ಧರ್ಮಾನ್ನಾತಿ ದುಷ್ಕರ, ಧರ್ಮಕ್ಕಿಂತ ಮಾಡುವುದಕ್ಕೆ ಕಠಿಣವಾದ ಕೆಲಸ ಇನ್ನೊಂದಿಲ್ಲ ಅಂದರು. ಆದರೂ ಮಾಡ್ತಾರೆ ಸತ್ಪುರುಷರು, ಪ್ರಾಣ ಕೊಡ್ತಾರೆ, ಅಧರ್ಮ ಮಾಡೋದಿಲ್ಲ, ಅಸತ್ಯವನ್ನು ಹೇಳುವುದಿಲ್ಲ. ಶರಭಂಗ, ಸುತೀಕ್ಷ್ಣ, ಅತ್ರಿ, ಅಗಸ್ತ್ಯ, ರಾಮಾಯಣದಲ್ಲಿ ಬರ್ತಕ್ಕ ಮಹರ್ಷಿಗಳೆಲ್ಲ ಇದಕ್ಕೆ ಬಹಳ ದೊಡ್ಡ ಉದಾಹರಣೆಗಳು. 100 ಮಕ್ಕಳನ್ನು ಕಳೆದುಕೊಂಡು, ಆಶ್ರಮವನ್ನು ಕಳೆದುಕೊಂಡು, ತಮ್ಮನ್ನು ಭಿಕಾರಿಯನ್ನಾಗಿ ಮಾಡಿದ ಪೂರ್ವಾಶ್ರಮದ ವಿಶ್ವಾಮಿತ್ರರ ಬಗೆಗೆ ಒಂದು ಶಾಪೋಕ್ತಿಯನ್ನು ಹಾಕಲಿಲ್ವಲ್ಲ ವಸಿಷ್ಠರು. ಅವರು ಎಂಥ ಧರ್ಮಪ್ರಜ್ಞೆ ಉಳ್ಳವರು. ಇವನಿಗೊಂದು ಒಳ್ಳೆ ಕಾಲ ಬರುತ್ತೆ, ಬಗ್ಗು ಬಡಿತೇನೆ ಎಂದರು. ಬ್ರಹ್ಮದಂಡವನ್ನು ಹಾಕಿದರು, ಸೋತರವರು. ದಿಗ್ಬಲಂ ಕ್ಷತ್ರಿಯ ಬಲಂ. ವಿಶ್ವಾಮಿತ್ರರು ಪತ್ರ ಬರ್ಕೊಟ್ರು, ಸೋತೆ ಮಹಾರಾಯರೇ ಅಂತ. ಇದು ವಸಿಷ್ಠ ವಿಜಯದ ಕಥೆ, ಇದು ವಿಶ್ವಾಮಿತ್ರ ಅಭ್ಯುದಯದ ಕಥೆ ಅಲ್ಲ. ತಪ್ಪು ತಿಳ್ಕೋಬೇಡಿ, ರಾಮಾಯಣದಲ್ಲಿ ಬರ್ತಾ ಇದೆ ಕಥೆ ಇದು. ಗಾಯತ್ರಿ ಮಂತ್ರ ವಿಶ್ವಾಮಿತ್ರರು ಸೋಲನ್ನು ಒಪ್ಪಿಕೊಂಡ ಪ್ರಸಂಗ. ವಸಿಷ್ಠರ ವಿಜಯದ ಕಾಲ ಇದು. ಈ ಬ್ರಾಹ್ಮಣಿಗೆ ಇಷ್ಟು ಅಪಚಾರ ಮಾಡಿದ್ದೇನೆ, ಒಂದು ಮಾತು ನನ್ನನ್ನು ಬೈಲಿಲ್ವಲ್ಲ ಎಂಬುದಾಗಿ ಕೋಪ ಮಾಡಿಕೊಂಡರು. ಬ್ರಾಹ್ಮಣನ ಬಲ ಯಾವುದು? ಕ್ಷಮೆ ಎಂಬುದೇ ದೊಡ್ಡ ಬಲ. ಅಂಥ ವಸಿಷ್ಠರು ರಾಮನ ಕುಲಗುರುಗಳು. ನಮಗಿದು ದೊಡ್ಡ ಮಾದರಿ. ಇವತ್ತು ನಗುತ್ತಾರೆ ಜನ, ಸತ್ಯ ಧರ್ಮ ಅಂದ್ರೆ ಎಲ್ಲ ನಗುತ್ತಾರೆ. ನಿಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ರಾಮಜೋಯಿಸರು ತೋರಿಸಿದರು, ಇಷ್ಟು ದೊಡ್ಡ ಕಾನ್ಸ್ಟಿಟ್ಯೂಷನ್ ಬರೆದಿದ್ದಾರೆ. ಏನು ಅಚರಥರು, ಮಹಾರಥರು, ಪತಂಜಲಿ ಶಾಸ್ತ್ರಿ, HV ಕಾಮತ್, ಸಂತಾನಂ, ಮಹಾಮೇಧಾವಿಗಳು, ಅಂಬೇಡ್ಕರ್ ಎಲ್ಲರೂ ಇದ್ದರು. ಮಹಾರಾಯರೇ, ಕಾನ್ಸ್ಟಿಟ್ಯೂಷನಲ್ಲಿ ಈ ದೇಶವನ್ನು ಧರ್ಮದಿಂದ ಆಳಬೇಕು. ಒಂದು ಕಡೆಯಲ್ಲಿ ಒಂದು ಶಬ್ದ ಹಾಕಿಲ್ಲ, ಧರ್ಮವೇ ಇಲ್ಲ. ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಕಾಪಿ ಮಾಡಿದ್ದಾರೆ ಕೂತ್ಕೊಂಡು, ನಿಮ್ಮ ಹುಡುಗರು ಕಾಪಿ ಮಾಡಬಹುದು. ಈ ದೇಶದ ಜನರು ಬಾಳುವುದಕ್ಕೆ ಏನು ಚೌಕಟ್ಟು ಬೇಕು, ಯಾವುದರಿಂದಲೇ ಬದುಕಿದರು, ಆ ಬದುಕಿದ್ದನ್ನೇ ತೈಷಾಂ ಧರ್ಮೈಕ ರಕ್ಷಾಣಂ. ಭರತ ಹೇಳ್ತಾನೆ, ಧರ್ಮವನ್ನೇ ರಕ್ಷಣೆ ಮಾಡಿದವರು ಕುಲಕ್ಕೆ ಕೈಕೇಯಿ ಮಣ್ಣು ಹಾಕಿಬಿಟ್ಟಲ್ಲ. ಧರ್ಮ ಬಿಟ್ಟು ಜ್ಯೇಷ್ಠ ಪುತ್ರ ಇರುವಾಗ ಇನ್ನೊಬ್ಬರಿಗೆ ಪಟ್ಟಾಭಿಷೇಕ ಅಂತ ಕೇಳಿದೆಯಲ್ಲ, ನೀನು ಬದುಕಿದ್ದೀಯಲ್ಲ ಅಂತ ಕೇಳ್ತಾನೆ. ಆ ಧರ್ಮ ಪ್ರಜ್ಞೆ ಹೋದರೆ ಭಾರತೀಯತ್ವ ಹೋಯಿತು. ಧರ್ಮ ಅಂದರೆ ನೆನ್ನೆಲ್ಲ ಹೇಳಿದ್ದೇನೆ, ನನ್ನ ಒಡಲಿನ ಸಂಕಟವನ್ನೆಲ್ಲ ನೆನ್ನೆ ಹೇಳಿದ್ದೇನೆ. ಇದು 29 ದಿವಸ ಅದನ್ನೇ ಹೇಳ್ತೇನೆ. ಧರ್ಮವೆಂದರೆ ಚೌಕಟ್ಟು, ಒಂದು ವಿಧಿ ಕೊಟ್ಟ ನಿಯಮ. ಭಗವಂತ ಕೊಟ್ಟಿರತಕ್ಕಂಥ ಕೆಲವು ನಿಯಮಾವಳಿಗಳು ಮುರಿಯಬಾರದ್ದು, ಎಲ್ಲರಿಗೂ ಕ್ಷೇಮವಾದದ್ದು. ಆ ಧರ್ಮವೆಂಬುದು ಎಲ್ಲರಿಗಿಂತ ದೊಡ್ಡದು ಭಗವಂತ ಹೇಳಿದ. ಆದರೆ ದುಷ್ಟ ಮನುಷ್ಯ ಕೇಳ್ತಾನೆ, ನೀ ಮಾಡಿ ತೋರಿಸು. ಸತ್ಯಂವದ, ನೀ ಮಾಡಿ ತೋರಿಸು. ಧರ್ಮಂಚರ, ನೀ ಮಾಡಿ ತೋರಿಸು. ಸ್ವಾಧ್ಯಾಯ ಅನ್ಮ ಪ್ರಮದ, ಮಾಡಿ ತೋರಿಸು. ಆಚಾರ್ಯಾಯ ಪ್ರಿಯಂಧನಮ ಹೃತ್ಯ ಪ್ರಜಾತಂತ್ರಮ್ಮ ವ್ಯವಚ್ಛೇತ್ಸಿ. ಸತ್ಯಾನ್ನ ಪ್ರಮದಿತವ್ಯಂ, ಕುಶಲ ಅನ್ನ ಪ್ರಮದಿತವ್ಯಂ. ಇದು ಎಲಿಮೆಂಟ್ರಿ ಟೀಚಿಂಗ್. ಅದು
ತೈತ್ರೋಪನಿಷತ್ತಿನ ಕೊನೆಗೆ ಬರುವುದು ಸರ್ವರಿಗೂ ಆಚರಣೆ ಮಾಡುವುದಕ್ಕೆ ಬೇಕಾದ ಸಾರ್ವಜನಿಕ ಧರ್ಮವೇ ಹೊರತು ಇದು ಬ್ರಾಹ್ಮಣ ಧರ್ಮ, ಕ್ಷತ್ರಿಯ ಧರ್ಮ, ವಿಶಿಷ್ಟವಾದ ಧರ್ಮಾಚರಣೆ ಹೇಳಲಿಲ್ಲ. ಅದನ್ನೆಲ್ಲ ಆಪಸ್ತಂಭರು, ಗೌತಮರು, ಅಸುಲಾಯನರು ಹೇಳಿಕೊಂಡರು. ಅದೇ ಆಗೋದಿಲ್ಲ ಅಂತ ಮನುಷ್ಯ. ಆದ್ದರಿಂದ ಭಗವಂತ ಹೇಳಿದ, ಹಾಗಿದ್ರೆ ಇದಕ್ಕಾಗಿಯೇ ಒಂದು ಅವತಾರವನ್ನು ಮಾಡಿ ಸತ್ಯೋದ್ಧಾರ ಮಾಡುವುದಂದರೇನು, ಧರ್ಮಾಚರಣೆ ಮಾಡುವುದಂದರೇನು, ಗುರುಪಾಸನೆ ಮಾಡುವುದಂದರೇನು, ಲೋಕರಂಜನೆ ಮಾಡಿ ರಂಜನಾದ ರಾಜ ಅಂತ ಅನ್ನಿಸಿಕೊಳ್ಳುವುದು ಹೇಗೆ, ಕೌಟುಂಬಿಕ ನೀತಿ ಹೇಗೆ, ತಂದೆ ಮಕ್ಕಳು ಹೇಗಿರಬೇಕು, ಗಂಡ ಹೆಂಡತಿ ಹೇಗಿರಬೇಕು, ಪ್ರಜಾ ಸಂಬಂಧ ಹೇಗಿರಬೇಕು, ಇದೆಲ್ಲವನ್ನು ಮಾಡಿ ತೋರಿಸ್ತೇನೆ, A to Z ಮಾಡಿ ತೋರಿಸ್ತೇನೆ ಅಂತ ಮಾಡಿದ ಅವತಾರ ರಾಮ ಅವತಾರ. ಆದ್ದರಿಂದ ಋಷಿಗಳಿಗೆ ಮತ್ತು ದೇವತೆಗಳಿಗೆ ಬಾಯಿಗೆ ಬೀಗವನ್ನು ಹಾಕಿದ ನಾನು ಪರಮಾತ್ಮ ಅಂತ ನೀವು ಯಾರು ತಿಳಿಸಬಾರದು, ನಾನಾಗಿ ಹೇಳೋ ತನಕ ತಿಳಿಸಬಾರದು. ನಾ ಮನುಷ್ಯ ಅಂತಲೇ ನಾಟಕ ಮಾಡ್ತೇನೆ, ಈ ಮನುಷ್ಯ ನಾಟಕಕ್ಕೆ ರಸಭಂಗವಾಗುವಂಥ ವಿಷಯಗಳನ್ನು ತರಬಾರದು ಅಂತ ನಿಯಮ ಮಾಡಿದ್ದರಿಂದ ಅದಕ್ಕೆ ವಾಲ್ಮೀಕಿಯು ಒಳಗಾದ್ದರಿಂದ ಮಹರ್ಷೇ ತ್ವಂ ಸಮರ್ಥೋಸಿ ಜ್ಞಾತುಂ ಏವಂ ವಿಧಂ ನರಂ. ಇದನ್ನು ಅನುಸರಿಸಿಯೇ ವಿಶ್ವಾಮಿತ್ರರು ಇನ್ನು ಸ್ವಲ್ಪ ಮುಂದೆ ರಾಮನನ್ನು ಕರೆದುಕೊಂಡು ಹೋಗಿ ವಿದ್ಯೆಯನ್ನು ಕೊಡುವಾಗ ಒಂದು ಸುಪ್ರಭಾತವನ್ನು ಹೇಳೋ ಶ್ಲೋಕದಲ್ಲಿ ನೋಡಿ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ. ಸುರಶಾರ್ದೂಲ ಹೇಳಬಹುದಾಗಿತ್ತು, ಛಂದಸ್ ಹೊಂತಿತ್ತು. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ಅಲ್ಲಿ ನರಶಬ್ದ ಪ್ರಯೋಗ ಎಲ್ಲಿ ತನಕ? ಪಟ್ಟಾಭಿಷೇಕ ತನಕ. ಅಭ್ಯಸಿಂಚನ್ ನರವ್ಯಾಗ್ರಂ ಪ್ರಸನ್ನೇನ ಸುಗಂಧಿನ ಸಲಿಲೇನ ಸಹಸ್ರಾಕ್ಷಂ ಬಸವೋ ವಾಸವಂ ವ್ಯಥ. ಅಲ್ಲಿ ನರಶಬ್ದ. ಸೀತಾದೇವಿ ಅಗ್ನಿ ಪ್ರವೇಶ ಮಾಡಿದಳು. ಪ್ರಭು ನೀನು ಯಾರಂತ ಗೊತ್ತಿಲ್ಲವೇ ಅಂತ ಬ್ರಹ್ಮ ಬಂದು ಆತ್ಮಾನಂ ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ. ಒಂದು ಆನೆಯನ್ನು ಪಳಗಿಸಬೇಕಾದ್ರೆ ಇನ್ನೊಂದು ಆನೆಯೇ ಬೇಕು, ಹುಲಿಯನ್ನು ಬಿಟ್ಟು ಪಳಗಿಸೋಕ್ಕಾಗೋದಿಲ್ಲ. ಹಾಗೆ ನಾವು ಪಳಗಬೇಕಾದ್ರೆ ಭಗವಂತ ಮನುಷ್ಯ ರೂಪವನ್ನು ಪಡೆದು ನಮ್ಮ ಜೊತೆಯಲ್ಲಿದ್ದು ಸಹಕರಿಸಿ ನೀನು ಹೀಗೆ ಬಾಳಬಹುದು ಅಂತ ತೋರಿಸುವುದಕ್ಕೆ, ನಮ್ಮನ್ನು ಪಳಗಿಸುವುದಕ್ಕೆ ಮನುಷ್ಯ ವೇಷವನ್ನು ಹಾಕಿದ್ದಾನೆಯೇ ಹೊರತು ನಾವು ಈ ಹೊದ್ದಿಕೆಯನ್ನು ತೆಗೆದರೆ ಒಳಗಡೆ ಭಗವತ್ ತತ್ವ ಗೊತ್ತಾಗುತ್ತೆ. ಅದನ್ನು ತೋರಿಸಿದ್ದು 1000 ಜಾಗ ಇದೆ ರಾಮಾಯಣದಲ್ಲಿ. ವಾಲ್ಮೀಕಿಯನ್ನು ಓದ್ತಕ್ಕಂಥ ಪಾಮರರು ಮರುಳಾಗಿ ಹೋಗ್ತಾರೆ, ಇದು ಮನುಷ್ಯ 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 ಎಂಬುದಾಗಿ. ಅದರಲ್ಲಿ ಅವ್ರಿಗೆ ಒಳ್ಳೆಯದಿದೆ, ಯಾಕೆಂದರೆ ಅವರು ಅದರಂತೆ ನಡೆದರೂ ತುಂಬ ಒಳ್ಳೆಯದಾಗುತ್ತೆ. ಪಿತೃವಾಕ್ಯ ಪರಿಪಾಲನಾ, ಪ್ರಜಾರಂಜನೆ, ಪ್ರತಿಯೊಂದರಲ್ಲಿ ಮಾರ್ಗದರ್ಶನ. ರಾಮೋ ರಾಮೋ ರಾಮ ಇತಿ ಪ್ರಜಾನಾಮಭವನ್ ಕಥಾ ರಾಮಭೂತಂ ಜಗದಭೂತ್ ರಾಮೇ ರಾಜ್ಯಂ ಪ್ರಶಾಸತಿ. ರಾಮರಾಜ್ಯದ ಗುಟ್ಟು ಎಲ್ಲಿತ್ತು? ರಾಮನ ಉದಾಹರಣೆ ಎಲ್ಲಿತ್ತು? ಜೋರು ಮಾತನಾಡಿದ್ರೆ ಗಂಡ ಮನೆಯಲ್ಲಿ ಹೆಂಡತಿಗೆ, ಏನ್ರಿ ರಾಮ ಹೀಗೆ ಮಾಡ್ತಾ ಇದ್ನಿ ಸೀತಾದೇವಿ ವಿಷಯಕ್ಕೆ ಅಂತ ಹೆಂಡತಿ ಕೇಳುವಳು. ಮಕ್ಕಳಿಗೆ ಏನಾರು ರೇಟ್ ಹಾಕಿದೆ, ಏನಪ್ಪ ರಾಮ ಮಕ್ಕಳನ್ನ ಹೊಡಿತಾ ಇದ್ನಿ ಅಂತ ಮಕ್ಕಳು ಕೇಳೋರು. ಅಕ್ಕಪಕ್ಕದವರು ಪ್ರತಿಯೊಂದಕ್ಕೆ, ಅಂಗಡಿಯಲ್ಲಿ, ವ್ಯಾಪಾರದಲ್ಲಿ, ಯುದ್ಧದಲ್ಲಿ ಪ್ರತಿಯೊಬ್ಬರು ರಾಮೋ ರಾಮೋ ರಾಮ ಇತಿ ಪ್ರಜಾನಾಮಭವನ್ ಕಥಾ ರಾಮಭೂತಂ ಜಗದಭೂತ. ಪ್ರತಿಯೊಂದಕ್ಕೆ ರೋಲ್ ಮಾಡೆಲ್ ರಾಮ ರಾಮ ರಾಮ. ಮೊನ್ನೆ ನಮ್ಮ ರಾಷ್ಟ್ರ ಪ್ರಧಾನಿಗಳು ಒಂದು ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟು, ಎಲ್ಲರೂ ಈ ದೇಶದಲ್ಲಿ ಮುಂದೆ ಬರತಕ್ಕ ಹುಡುಗರು ತೆಂಡೂಲ್ಕರ್ ಆಗಬೇಕು, ರೋಲ್ ಮಾಡೆಲ್. ಅದಕ್ಕೊಂದು ಮಂಗಳಾರತಿ ಮಾಡಿ ಉಗಿದು ಬೈದಿದ್ದಾರೆ ಗುರುಮೂರ್ತಿಯವರು ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ಮಾರನೇ ದಿವಸ. ಯಾರಿಗೆ ಆಟದ ಚಾಪಲ್ಯ ಕ್ರಿಕೆಟ್ ಹುಚ್ಚಿರುತ್ತೆ ಅವರು ತೆಂಡೂಲ್ಕರ್ ಆಗ್ಬೋದು. ನೀವು ಉಳಿದವರಿಗೆ ವಿವೇಕಾನಂದರಾಗಬೇಕು, ಸ್ವಾಮಿ ರಾಮತೀರ್ಥರಾಗಬೇಕು, ಇದನ್ನು ಹೇಳೋ ಅರವಿಂದರಾಗಬೇಕು, ದಯಾನಂದರಾಗಬೇಕು. ಇದನ್ನು ಬಿಟ್ಟು ಎಲ್ಲರೂ ಕ್ರಿಕೆಟ್ ಆಡಿದ್ರೆ ಏನು ಗತಿ? ಬುದ್ಧಿ ಬೇಡವೇ ಅಂದರು. ಬುದ್ಧಿ ಇದ್ರೆ ಪ್ರೈಮ್ ಮಿನಿಸ್ಟರ್ ಆಗ್ತಾ ಇದ್ರು. ಯೋಚನೆ ಮಾಡಿ, ಬುದ್ಧಿ ಇಲ್ಲದೆ ಇದ್ದವರಿಗೆ ಆ ಜಾಗ ಕೊಡುವುದು ಅಲ್ವೇ? ಬುದ್ಧಿ ಇದ್ದವ್ರು ಇಲ್ಲಿ ಕೂತಿರ್ತಾರೆ, ಅಲ್ಲೇ ಹೋಗ್ತಾರೆ ಅವರು. ಆ ರೋಲ್ ಮಾಡೆಲ್. ನಾವೆಲ್ಲ ಸಣ್ಣ ಹುಡುಗರಾಗಿದ್ದಾಗ ನಮಗೆ ರೋಲ್ ಮಾಡೆಲ್ ನಾವೇನಾಗಬೇಕು? ನಮ್ಮ ತಂದೆ ಅಂತ ಆಗಬೇಕು, ರಾಮಾಯಣ ಓದಬೇಕು, 10 ಜನರಿಗೆ ಆನಂದ ಉಂಟಾಗುವಂತ ಹೇಳಬೇಕು, ನಮ್ಮ ರೋಲ್ ಮಾಡೆಲ್. ಆವಾಗ ಟಿ ವಿ ಇಲ್ಲ, ರೇಡಿಯೋ ಇಲ್ಲ, ಮತ್ತೊಂದಿಲ್ಲ, ಹಾವಳಿ ಇಲ್ಲ. ಒಳ್ಳೆ ಮೇಷ್ಟ್ರುಗಳು ಒಳ್ಳೆ ವಾಕ್ಯಗಳಿಂದ ವಿದ್ಯಾರ್ಥಿಗಳನ್ನು ವಶ ಮಾಡಿಕೊಳ್ಳುವವರು. ಸೆಟ್ ದಿ ರೈಟ್ ಎಕ್ಸಾಂಪಲ್ಸ್, ದಿ ವರ್ಲ್ಡ್ ವಿಲ್ ಕಮ್ ಟು ಯುವರ್ ವೇ. ಒಳ್ಳೆ ಉದಾಹರಣೆ ಬೇಕು ನಿಮ್ಮ ಕಣ್ಣೆದುರಿಗೆ. ಸೀತೆ ಅಂತ ಹೆಸರಿಟ್ಟರೆ ಮಕ್ಕಳಿಗೆ ಹೆದರ್ತಾರೆ, ಅಯ್ಯೋ ಕಷ್ಟ ಬರುತ್ತೆ ಅವಳಿಗೆ, ಬೇಡ ಹೆಸರೇ ಬೇಡ. ದ್ರೌಪದಿ ಹೆಸರು ಬೇಡ, ಅನಸೂಯ ಹೆಸರು ಬೇಡ.
ಸುನೀತ ಅಂತ ಹೇಳ್ತಾರೆ. ಏನಾಗಂದ್ರೆ ಸುಲಭವಾಗಿ ಎಳ್ಕೊಂಡು ಬರಲ್ಪಟ್ಟವಳು ಅಂತ ಅರ್ಥ. ಸುನೀತ ಅದು ವಿನೀತ ಅಂತ ರಿಟರ್ನ್ ಆಗುತ್ತೆ, ವಿನತ ಅಂತ ಎಷ್ಟು ಆಗುತ್ತೆ. ಯಾಕೆ ಒಂದು ಉದಾಹರಣೆ, ಯಾರ ಹೆಸರಿದ್ದು ತಪ್ಪು ತಿಳ್ಕೊಬೇಡಿ ನನ್ನನ್ನು. ಮಕ್ಕಳು ಇವತ್ತು ಕೇಳ್ತಾರೆ ಅರ್ಥ ಇರಬಾರದು, ಆದಷ್ಟು ಸಣ್ಣ ಅಕ್ಷರದಲ್ಲಿರಬೇಕು, ಅಂಥದ್ದೊಂದು ಹೊಲಸ ಹೆಸರನ್ನು ಕೊಡಿ ಅಂತ ಕೇಳ್ತಾರೆ ಮಕ್ಕಳು ಹುಟ್ಟಿದರೆ. ನಾವು ಕೇಳ್ತೇವೆ ಸೀತೆ ಹೆಸರಿರಬೇಕು, ದಮಯಂತಿ ಹೆಸರನ್ನಿಡಬೇಕು, ಗಾಯತ್ರಿ ಹೆಸರನ್ನಿಡಬೇಕು, ಸಾವಿತ್ರಿ ಹೆಸರನ್ನಿಡಬೇಕು. ಅದು ರೋಲ್ ಮಾಡೆಲ್. ರಾಮಚಂದ್ರ ರೋಲ್ ಮಾಡೆಲ್, ಮನುಷ್ಯರು ಹೇಗೆ ಬಾಳಬೇಕು ಅಂತ ತೋರಿಸೋದಕ್ಕೆ ಬಂದವನು. ಆದ್ದರಿಂದ ಅಂಥದ್ದೊಬ್ಬ ಮನುಷ್ಯನನ್ನು ಕುರಿತು ಹೇಳಿದಾಗ ಅದಕ್ಕೆ ನಾರದರು ತಾಳವನ್ನು ಹಾಕ್ತಾ ಬಹವೋ ದುರ್ಲಭಾಶ್ಚೈವ ಯೇ ತ್ವಯಾ ಕೀರ್ತಿತಾ ಗುಣಾಃ. ವಾಲ್ಮೀಕಿ, ನೀನು ಹೇಳಿದ ಗುಣಗಳು ಬರೀ ಹೇಳೋದಲ್ಲ, ಕೀರ್ತಿತಾ ಗುಣಾಃ, ನಿನ್ನಿಂದ ಕೊಂಡಾಡಲ್ಪಟ್ಟ ಗುಣಗಳು ಬಹವಃ ದುರ್ಲಭಾಃ. ಒಬ್ಬನಲ್ಲಿ ಒಂದು ಕಾಲದಲ್ಲಿ ಇಂಥ ಒಂದು ಗುಣ ಇರುವುದೇ ಅಪರೂಪ. ನೀ ಕೇಳ್ತೀಯೇ ಈ ಎಲ್ಲ ಗುಣಗಳು ಏಕಕಾಲದಲ್ಲಿ ಯಾವನಲ್ಲಿ ಇದೆಯೋ. ಆತ್ಮವಾನ್ ಕಃ ಜಿತಕ್ರೋಧ ದ್ಯುತಿಮಾನ್ ಅನಸೂಯಕ ಕಸ್ಯ ಜಾತರೋಷಸ್ಸೈ ಏತಿಜ್ಯಾಮ್ಯಂ ಶ್ರೋತಂ ಪರಂ ಕೌತೂಹಲಂ ಹಿಮೆ. ನಿನಗ್ಯಾಕಯ್ಯಬೇಕು ಈ ಪ್ರಶ್ನೆಗಳು ಅಂತ ಕೇಳಿದರೆ, ಪರಂ ಕೌತೂಹಲಂ ಹಿಮೆ, ನನಗೆ ತುಂಬ ಕುತೂಹಲವಾಗಿದೆ ಎಂದರು. ಏನು ಕುತೂಹಲ? ಈ ಗುಣಗಳಿಂದ ಕೂಡಿದವನೊಬ್ಬ ಇದ್ದಾನಲ್ಲ, ಅವನೇಯೋ ಭಗವಂತ ನಿಮ್ಮ ಬಾಯಿಂದ ಬರಲಿ ಅಂತ ರಾಮಚಂದ್ರನ ಪರತತ್ವವನ್ನು ಗುರುಮುಖೇನ ಅರಿಯುವುದಕ್ಕೋಸ್ಕರವಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾರದರು ಹೇಳಿದರು, ಇದ್ದಾನೆ ಒಬ್ಬ, ಶ್ರೂಯತ ಅಮಿತ ಚ ಮಂತ್ರ್ಯ ಪ್ರಹೃಷ್ಟ ವಾಕ್ಯಮಬ್ರವೀತ್. ತುಂಬ ಸಂತೋಷವಾಯಿತು, ಅವತಾರ ತತ್ವದ ಬಗೆಗೆ ಪ್ರಶ್ನೆ ಕೇಳುವನೊಬ್ಬ ಸಿಕ್ಕಿದನಲ್ಲ ಎಂಬುದಾಗಿ. ಮುಂದೆ ಕೇಳ್ತಾರೆ, ಶ್ರೂಯತ ಅಮಿತ ಚ ಮಂತ್ರ್ಯ ಪ್ರಹೃಷ್ಟೋ ವಾಕ್ಯಮಬ್ರವೀತಿ ಮುನೇ ವಕ್ಷ್ಯಾಮ್ಯಹಂ ಬುದ್ಧ್ವಾ ತೈರ್ಯುಕ್ತ ಶ್ರೂಯತಾಂ ನರಃ. ಅವರು ಅದೇ ಶಬ್ದ ಹಾಕಿದರು. ಆ ನರನನ್ನೇ ಕುರಿತು ಹೇಳ್ತೇನೆ. ನರ ಅಂದರೆ ಭಗವಂತ ಅಂತೂ ಅರ್ಥ ಮಾಡಬಹುದು. ನರೀಯತೆ ಎಂಬುದಾಗಿ, ಚ್ಯುತಿ ಇಲ್ಲದವನು, ಅಚ್ಯುತ ಎಂಬುದಾಗಿ. ಈಗ ಒಂದೊಂದೇ ಗುಣವನ್ನು ಸ್ವಲ್ಪ ಅನುಭವಿಸೋಣ. ಅಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್. ಮೊದಲನೇ ಗುಣವನ್ನೇ ಗುಣವಾನ್ ಅಂದರು. ಮುಂದೆ ಹೇಳಿದ ಗುಣ ಅಲ್ಲವೇ ಯಾವುದು? ಧರ್ಮಜ್ಞ, ಕೃತಜ್ಞ, ಸತ್ಯವಾಕ್ಯ, ಇದು ಗುಣಗಳೇ. ಅವೆಲ್ಲವೂ ಗುಣಗಳಾಗಿದ್ದಾಗ ಅವನ್ನು ಪ್ರತ್ಯೇಕಿಸಿ ಮೊದಲೊಂದು ಗುಣವಾನ್ ಅಂತ ಹೇಳಿದಲ್ಲ, ಇದು ಯಾವ ಗುಣ ಇದು? 15 ಗುಣಗಳು ಒಂದು ಗುಂಪು, ಗುಣವಾನ್ ಎಂದದ್ದೇ ಒಂದು ಗುಂಪು. ಇಲ್ದಿದ್ರೆ ಈ ಒಂದು ಗುಣದಲ್ಲೇ ಎಲ್ಲ ಸೇರಿತ್ತು ಅಂತ ಹೇಳ್ಬೋದಾಗಿತ್ತು. ಹಾಗೆ ಹೇಳಿಲ್ವಲ್ಲ ಅಂತ ಕೇಳಿದರೆ ಇದರಲ್ಲೊಂದು ವಿಶೇಷ ಮರ್ಮ ಇದೆ. ನಿಮ್ಮ ಅನುಭವದಲ್ಲಿಯೂ ಇರಬೇಕದು. ಲೋಕದ ಮಾತಿನಲ್ಲಿ ಹೇಳ್ತೇವೆ, ಯಾರ ಹತ್ರ ಹೋಗಬೇಕು ಅಂತ, ಅವ್ರನ್ನ ಮಾತನಾಡಿಸ್ಬೇಕು ಅಂತ, ಅವ್ರ ಜೊತೆಯಲ್ಲಿ ಇರಬೇಕು ಅಂತ ಆಸೆ. ಭಯವಾಗುತ್ತೆ. ದೊಡ್ಡವರು MV ಕಾಮತರು ಬಂದಿದ್ರಲ್ಲ ನಿನ್ನೆ, ಜಗತ್ತೆಲ್ಲ ಸುತ್ತಾಡಿದವರು, 22 ವರ್ಷ ಫ್ರಾನ್ಸಲ್ಲಿದ್ದವರು, ಯುನೈಟೆಡ್ ನೇಷನ್ಸಲ್ಲಿ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ರೆಪ್ರೆಸೆಂಟೇಟಿವ್ ಆಗಿದ್ದವರು, ಪ್ರಸಾರ ಭಾರತಿ ಅಧ್ಯಕ್ಷರು. ಇವ್ರ ಹತ್ರ ಹೋದರೆ ಸೇರಿಸ್ತಾರೋ ಸೇರಿಸೋದಿಲ್ವೋ, ಮಾತಾಡ್ತಾರೋ ಮಾತಾಡೋದಿಲ್ವೋ, ಭಯವಾಗುತ್ತೆ. ಯಾರೋ ನಿಮಗೆ ಅದು ಪುರುಷಕಾರ ಪ್ರಯತ್ನ ಮಾಡ್ತಾರೆ, ಶಿಫಾರಸು ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ, ಕೂತ್ಕೊಳ್ತೀರಿ, 2 ಗಂಟೆ ಮಾತನಾಡ್ತೀರಿ. ಆಮೇಲೆ ಹೊರಗೆ ಬಂದರು, ಅಪ್ಪ ತುಂಬ ಗುಣವಂತರು ಅಂತೀರಿ. ಏನು ಗುಣವನ್ನು ಕುರಿತು ಹೇಳ್ತೀರಿ ಇಲ್ಲಿ? ಗುಣವಂತರು ಅಂತ ನೀವು ಅವರ ಜೊತೆಯಲ್ಲಿದ್ದು ಹೊರಗೆ ಬಂದು ಕೂಡಲೇ ಉದ್ಗರಿಸುವ ಮಾತು ಅವರು ತುಂಬ ಗುಣವಂತರು ಅಂತ ಹೇಳುವುದಾಗ ಯಾವ ಗುಣವನ್ನು ಕುರಿತು ಹೇಳ್ತೀರಿ? ರೂಪವನ್ನು ಹೇಳ್ತೀರಾ? ಮಾತುಗಾರಿಕೆಯನ್ನು ಹೇಳ್ತೀರಾ? ಹೃದಯ ವಿಶಾಲತೆಯನ್ನು ಹೇಳ್ತೀರಾ? ಅಥವಾ ಅವರ ಪವರ್ ಆಫ್ ಮೆಮೊರಿ, ನೆನಪಿನ ಶಕ್ತಿಯನ್ನು ಹೇಳ್ತೀರಾ? ತುಂಬ ಗುಣವಂತರು. ಯಾವ ಗುಣವನ್ನು ಹೇಳ್ತೀರಿ? ಅದು ನಿಮ್ಮ ಬಾಯಲ್ಲಿ ಮಾತು ಬರುತ್ತೆ, ತುಂಬ ಗುಣವಂತರು, ಬಾಯಲ್ಲಿ ಹೇಳ್ಬಿಡ್ತೀರಿ. ಹೃದಯಕ್ಕೆ ಗೊತ್ತು, ಬಾಯಿಗೆ ಗೊತ್ತಿಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತೇವೆ. ಒಂದು ಪ್ರಾಂತಕ್ಕೆ ಒಬ್ಬ ದೊಡ್ಡ ಪೊಲೀಸ್ ವರಿಷ್ಠರಿರ್ತಾರೆ. IPS ಮಾಡಿದವರು. ಒಂದು ಡಿಸ್ಟ್ರಿಕ್ಟಿಗೆ ಅವರು ಪೊಲೀಸ್ ಅಧಿಕಾರಿಗಳು, ಅಥವಾ ಇನ್ನೂ ಮೇಲೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, DGP. ಆ ಮನುಷ್ಯನಿಗೆ ಒಂದು 40-45 ವರ್ಷ ಆಗಿರುತ್ತೆ. ದೊಡ್ಡ ಮೀಸೆ ಬಿಟ್ಟಿರ್ತಾನೆ. ಆಫೀಸ್ನಲ್ಲಿ ಅವನ ಶಕ್ತಿ ಎಷ್ಟಿರುತ್ತೆ ಅಂದರೆ, ಅವನು ಒಂದು ಅಪ್ಪಣೆ ಮಾಡಿದರೆ ಏನು ಬೇಕಾದ್ರೆ ಅಲ್ಲೋಲ್ ಕಲ್ಲೋಲ್ ಆಗ್ಬೋದು. ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗೆ ಎಷ್ಟು ಶಕ್ತಿ ಇರುತ್ತೆ?
ಚೀಫ್ ಮಿನಿಸ್ಟರ್ ನಡಗಿಸ್ಬೋದು, ಬೇಕಾದವ್ರನ್ನ ಜೈಲಿಗೆ ಹಾಕ್ಬೋದು, ಬೇಡದಿದ್ದವ್ರನ್ನ ಬಿಡ್ಬೋದು. ನೋಡಿದ್ದೀರಿ ಇಲ್ಲೆಲ್ಲ ಸಮೀಪದಲ್ಲಿ ನಡೆದಿದೆಯಲ್ಲ ಮಂಗಳೂರಿನಲ್ಲಿ, ಅಲ್ಲಿ ಇಲ್ಲಿ ಗಲಾಟೆಗಳು. ಶಾಂತಿ ವ್ಯವಸ್ಥೆ ಇದನ್ನು ಕಾಪಾಡುವುದೆಲ್ಲ ಅವರ ಕೈಯಲ್ಲಿರುತ್ತೆ. ಕಳ್ಳರು, ಕಾಕರು, ದರೋಡೆಕೋರು ಅವರು ನೋಡಿದ್ರೆ ನಡುಗಬಹುದು, ಸಾಮಾನ್ಯರು ಅವರನ್ನು ಕಂಡರೆ ನಡುಗಬಹುದು. ಇಷ್ಟಿದ್ದರೂ ಆ ಮನುಷ್ಯ ಸಾಯಂಕಾಲ ತನ್ನ ಕರ್ತವ್ಯ ಆಫೀಸಲ್ಲಿ ಮುಗಿದ ಕೂಡಲೇ ಮನೆಗೆ ಹೋಗ್ತಾನೆ. 4 ವರ್ಷದ ಮೊಮ್ಮಗ ಕಾಯ್ಕೊಂಡಿರ್ತಾನೆ ಅಜ್ಜ ಬರ್ತಾನೆ ಅಂತ. ಅಜ್ಜ ಬಂದ ಕೂಡಲೇ ಎತ್ಕೋನನ್ನ ಸ್ವಲ್ಪ ತಾಳೋ, ಇದೆಲ್ಲ ವೇಷಭೂಷಣ ಕಳೆದಿಟ್ಟು ಬರ್ತೇನೆ. ಅದೆಲ್ಲ ಕಳೆದಿಟ್ಟು ಬಂದ. ಮೊಮ್ಮಗ ಹೇಳ್ತಾನೆ ಅಜ್ಜನಿಗೆ, ನಿನ್ನೆ ಆಡಿದ್ವಲ್ಲ ಆಟ ಆಡೋಣವೇ. ನಿನ್ನೆ ಏನಪ್ಪ ಆಟ ಆಡಿದ್ದು? ಅದೇ ಕುದುರೆ ಆಟ. ಕುದುರೆ ಅಂದ್ರೇನು? ಇವ IGP ಡೈರೆಕ್ಟರ್ ಜನರಲ್ ಕುದುರೆ ಆಗಬೇಕು. ಇವನು 2 ಕೈಯನ್ನು ಮಡಿಸಿಕೊಂಡು, 2 ಕಾಲನ್ನು ಮಡಿಸಿಕೊಂಡು, ಬೆನ್ನ ಮೇಲೆ ಮೊಮ್ಮಗಳನ್ನು ಕೂಡಿಸಿಕೊಂಡು, ಇವನ ಕೈಲಿದ್ದ ದೊಣ್ಣೆಯನ್ನು ಮಗು ಕೈ ಕೊಟ್ಟು ಅವನ ಕುದುರೆ ಹಾಗಲೆಲ್ಲ ಹೊಡಿಬೇಕು. ಹೇ 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 ಅನ್ಬೇಕು. ಇದು ಮುಂದೆ ಅಂಬೆಗಾಲಿಡಬೇಕು. ಸ್ವಲ್ಪ ತಾಳು ಯಾರು ನೋಡಿಬಿಡ್ತಾರೆ ಅಂತ ಕಿಟಕಿ ಬಾಗಿಲೆಲ್ಲ ಹಾಕ್ತಾನೆ ಅವನು, ಪಾಪ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ಈ ಹುಡುಗ ನೋಡ್ತಾನೆ, ಕುದುರೆಯ ಮೇಲೆ ಬಾಯಲ್ಲಿ ಒಂದು ಹಗ್ಗ ಹಾಕಿರ್ತಾರೆ ಸ್ವಲ್ಪ ತಾಳು ಅಂತ, ಒಂದು ಹುರಿ ತಗೊಂಡ್ಬಂದು ಬಾಯಿಗೆ ಬೇರೆ ಹಾಕಿ ಅದನ್ನು ಲಗಾಮಂತ ಕೈಲಿ ಹಿಡ್ಕೊಂಡು ಹೇ 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 ಮಾಡ್ತಾನೆ. ಈಗ ಪ್ರಶ್ನೆ ಕೇಳ್ತೇನೆ, ನೀವು ಡೈರೆಕ್ಟರ್ ಜನರಲ್ ಪೊಲೀಸ್ ಕೆಲಸದಲ್ಲಿದ್ದು ಮೊಮ್ಮಗನನ್ನು ಹೀಗೆ ಹೆಗಲ ಮೇಲೆ ಕೂಡಿಸ್ಕೊಂಡಿದ್ರೆ ನಿಮಗೆ ಆನಂದ ಇರ್ತಿತ್ತೆ ಇಲ್ಲವೇ ಅಂತ ಪ್ರಶ್ನೆ ಕೇಳ್ತೇನೆ. ಹೇಳಿ, ದಯವಿಟ್ಟು ಹೇಳಿ, ನಿಮಗೆ ಆನಂದ ಆಗ್ತಿತ್ತ ಇಲ್ವಾ? ಎಷ್ಟು ಖುಷಿ ಪಡ್ತಿದ್ರಿ ಅಂದರೆ ನಿಮ್ಮ ದೊಡ್ಡತನವನ್ನು ಮರೆಸಿ ಆ ಹುಡುಗನ ಬುದ್ಧಿಗೆ ಎಟಕುವಂತೆ ನೀವು ಅವನ ಹಾಗೆ ಎನ್ನುವಂಥ ಒಂದು ಭಾವನೆಯಲ್ಲಿ ಅವನ ಜೊತೆಯಲ್ಲಿ ಬೆರೆಯುವ ಈ ದಿವ್ಯ ಗುಣ ಇದೆಯಲ್ಲ, ಸೌಶೀಲ್ಯ ಗುಣ, ಇದಕ್ಕೆ ಗುಣವಾನ್ ಎಂಬುದಾಗಿ ಹೆಸರು. ರಾಮಚಂದ್ರನಿಗಿತ್ತು ಆ ಗುಣ. ಉತ್ಸವೇಶು ಸಮಾಜೇಶು ಪಿತೇವ ಪರಿತುಷ್ಯತಿ ವ್ಯಸನೇಶು ಮನುಷ್ಯಾಣಾಂ ವೃಷಂ ಭವತಿ ದುಃಖಿತಃ. ಅಯೋಧ್ಯಾಪುರವಾಸಿಗಳು ಇಲ್ಲಿ ರಾಮಾಯಣದಲ್ಲಿರೋದೆಲ್ಲ ರಾಮಗುಣವೇ. ಈ 16 ಗುಣದ ವ್ಯಾಖ್ಯಾನ. ಅಯೋಧ್ಯಾಕಾಂಡದ ಆರಂಭದಲ್ಲಿ ದಶರಥನಿಗೆ ತಮೇವಂ ಗುಣ ಸಂಪನ್ನಂ, ತನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ದಶರಥ ಯೋಚನೆ ಮಾಡಿ, ನಿಮಗೆಲ್ಲ ಅಭಿಪ್ರಾಯವಿದ್ದರೆ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತೇನೆ ಬರುವ ಪುಷ್ಯಯೋಗದಲ್ಲಿ ಅಂತ ಹೇಳಿದಾಗ ಜನ ಒಪ್ಪಿದರು. ದಶರಥನಿಗೆ ಇನ್ನಷ್ಟು ಕೇಳಬೇಕು ಅಂತ ಆಸೆ. ರಾಮನ ಪಟ್ಟಾಭಿಷೇಕ ಮಾಡ್ತೇನೆ, ನಾನು ನಿವೃತ್ತಿ ಆಗ್ತೇನೆ ಅಂತ ಕೂಡಲೇ ಒಪ್ಪಿಬಿಟ್ರಲ್ಲ, ನನ್ನಲ್ಲಿ ಏನಾದ್ರು ದೋಷ ಇದೆಯೇ ಅಂತ ಕೇಳಿದ. ಮನೆಗೆ ಬಂದಿರ್ತಾರೆ ಒಬ್ಬರು ಅತಿಥಿಗಳು, 4-5 ದಿವಸ ಇದ್ದು ಊರಿಗೆ ಹೋಗಿ ಬರ್ತೇವೆ ಅಂತ ಹೇಳಿದ ಕೂಡ ಆಗ್ಬೋದು, ರಿಕ್ಷಾ ಬಂದಿದೆ, ಸೂಟ್ ಕೇಸ್ ತೆಗೆದು ಹೊರಗಿಟ್ಟಿದ್ದೇವೆ ಅಂತ ಹೇಳಿದ ಕೂಡಲೇ ಯಾಕೆ ಇನ್ನೊಂದು ದಿವಸ ಇದ್ದು ಹೋಗು ಅಂತ ಹೇಳಬಾರ್ದಾಗಿತ್ತೆ, ಇವರು ಎಲ್ಲ ಸಾಮಾನು ಇಟ್ಟಿದ್ದಾರಲ್ಲ ಅಂತ ಕೇಳುವಂತೆ ದಶರಥ ನನ್ನ ರಾಜ್ಯದ ಏನಾದ್ರು ತೊಂದರೆ ಆಯಿತೆ ಅಂತ ಕೇಳುವಾಗ, ಏನಿಲ್ಲ, ನೀ ಮಾಡಿದ್ದು ಒಂದೇ ತಪ್ಪು, ನಿನಗಿಂತ ಹೆಚ್ಚು ಗುಣವಂತನಾದ ಮಗನನ್ನು ನೀನು ಪಡೆದಿದ್ದೀಯೇ, ಅವನ ರಾಜ್ಯವನ್ನು ನೋಡಬೇಕು ಅಂತ ಆಸೆ ಅಂತ ಹೇಳುವಾಗ ಈ ಒಂದು ಶ್ಲೋಕ ಬರ್ತದೆ. ಯಾವ ಶ್ಲೋಕ ಅದು? ವ್ಯಸನೇಶು ಮನುಷ್ಯಾಣಾಂ ವೃಷಂ ಭವತಿ ದುಃಖಿತಃ ಉತ್ಸವೇಶು ಸಮಾಜೇಶು ಪಿತೇವ ಪರಿತುಷ್ಯತಿ. ಯಾರ ಮನೆಯಲ್ಲಾದರೂ ಒಂದು ಹಬ್ಬ, ಒಂದು ಮುಂಜಿ ಬಂತು, ಒಂದು ಮದುವೆ ಉಂಟಾಯಿತು. ದಶರಥನಿಗೆ ಚಕ್ರವರ್ತಿಗೆ ಮೊದಲು ಪತ್ರಿಕೆ ತಂದು ಕೊಡೋರು, ಪ್ರಭುಗಳೇ ನಮ್ಮ ಮನೆಯಲ್ಲಿ ಮದುವೆ ಇದೆ, ತಾವು ಬರಬೇಕು, ದೊರೆಯನ್ನು ಕರಿಬೇಕು. ವಯಸ್ಸಾದ ದಶರಥ ರಾಮನನ್ನು ಕರೆದು ಅವ್ರ ಮನೆಯಲ್ಲಿ ಮದುವೆಯಂತೆ ಹೋಗಿ ಬಾ, ಏನಾದರೂ ಅವರಿಗೆ ಬಹುಮಾನಗಳನ್ನು ಕೊಟ್ಟು ಬಾ ಅಂದಾಗ ಸಾಮಾನ್ಯ ಜನರಂತೆ ಜಮಖಾನೆ ಮೇಲೆ ರಾಮಚಂದ್ರ ಉತ್ಸವೇಶು ಸಮಾಜೇಶು ಪಿತೇವ ಪರಿತುಷ್ಯತಿ, ಅದೇ ಕುಟುಂಬದ ದೊಡ್ಡವನಂತೆ ಜನರ ಜೊತೆಯಲ್ಲಿ ಬೆರೀತಾ ಇದ್ದ. ಯಾರ ಮನೆಯಲ್ಲಾದರೂ ವಯಸ್ಸಾದವರು ಸೇರಿಕೊಂಡ್ರು, ವ್ಯಸನೇಶು ಮನುಷ್ಯಾಣಾಂ ಭೃಶಂ ಭವತಿ ದುಃಖಿತಃ, ಆ ಮನೆಯಲ್ಲಿ ದುಃಖ ಪಡುವ ಹಾಗೆ ತಾನೂ ದುಃಖ ಪಡ್ತಿದ್ದ ಅಂತ ಹೇಳ್ತಾರೆ. ಅಂದರೆ ಜನರಲ್ಲಿ ಸ್ಪಂದನೆ ಮಾಡುವುದು, ಅವರ ಸುಖ ದುಃಖಗಳಿಗೆ ಸ್ಪಂದನೆ ಮಾಡುವಂತಹದ್ದು, ಇದು ಮನುಷ್ಯನಿಗಿರಬೇಕಾದ ಬಹಳ ದೊಡ್ಡ ಗುಣ. ಸರ್ಕಾರದಲ್ಲಿ ಅಧಿಕಾರಿಗಳು, ಮಿನಿಸ್ಟ್ರುಗಳು ಕಲ್ತ್ಕೋಬೇಕಿದನ್ನು. ಜನರ ಜೊತೆಯಲ್ಲಿ ನಾವು ಒಬ್ಬರು ಅಂತ ಬರೀ ಎಲೆಕ್ಷನ್ ಟೈಮ್ ಅಲ್ಲ, ಎಲ್ಲ ಕಾಲದಲ್ಲಿ ಬೆರೆಯಬೇಕು. ಅದು ಮನುಷ್ಯರಿಗೆ ಸರಿ ಹೋಯಿತು. ಭಗವಂತನಿಗೆ ಹೇಗೆ? ಭಗವಂತನ ಕೆಲವು ಅವತಾರಗಳಲ್ಲಿ ಸೌಲಭ್ಯ ಗುಣವನ್ನು ಎತ್ತಿ ತೋರಿಸ್ತಾರೆ, ಸೌಶೀಲ್ಯ ಗುಣ ಎತ್ತಿ ತೋರಿಸ್ತಾರೆ.
ಮತ್ಸ್ಯಾವತಾರದಲ್ಲಿ ಸೌಲಭ್ಯವನ್ನು ಕಾಣುವುದು ಕಷ್ಟ, ಕೂರ್ಮದಲ್ಲಿ ಕಾಣುವುದು ಕಷ್ಟ, ನರಸಿಂಹಾವತಾರದಲ್ಲಿ ಹುಡುಕಬಾರದು, ವಾಮನಾವತಾರದಲ್ಲಿ ಸ್ವಲ್ಪ ಇರಬಹುದು, ಕೃಷ್ಣಾವತಾರದಲ್ಲಿ ರಾಮಾವತಾರದಲ್ಲಿ ಅದು ಮನುಷ್ಯರಲ್ಲಿ ಹೊಂದಿಕೊಂಡು ಭಕ್ತರಿಗೆ ಎಷ್ಟು ಬೇಕೋ ಅಷ್ಟು ಸೇವೆಯನ್ನು ಮಾಡ್ತಾನೆ. ಅರ್ಜುನನನ್ನ ಮೇಲೆ ಕೂರಿಸಿ ಅವನ ಪಾದ ತಳದಲ್ಲಿ ತಾನು ಕುಳಿತುಕೊಂಡು ರಥವನ್ನು ಬಿಡತಕ್ಕಂಥ ಪಾರ್ಥಸಾರಥಿ ಚಿತ್ರವನ್ನು ನೋಡಿ ಪಾರ್ಥಂ ರಚನಂ ಕೃತ್ವ ಆತ್ಮಾನಂಚ ಸಾರಥಿಂ ಕೃತ್ವ ಅವನ ಕಾಲು ಹೀಗೆ ಬದಲಾಯಿಸಿದ್ರೆ ಕೃಷ್ಣನ ತಲೆಗೆ ತಗಲ್ತಾ ಇತ್ತು ಅರ್ಜುನನ ಕಾಲು. ಅಂಥ ಜಾಗದಲ್ಲಿ ಕೂತ್ಕೊಂಡು ಸರ್ವಲೋಕ ಸಾಕ್ಷಿಕಂಚಕಾರ ದೌತ್ಯವನ್ನು ಮಾಡಿದ, ಸಾರಥ್ಯವನ್ನು ಮಾಡಿದ. ಅತ್ಯಂತ ನೀಚ ಕೆಲಸಗಳಂತೂ ಬೇಜಾರು ಮಾಡಿಕೊಳ್ಳದೆ ಪಾಂಡವರ ಮನೆಯಲ್ಲಿ ಕುದುರೆಗಳನ್ನು ತೊಳೆದ, ರಾಜಸೂಯಾಗದಲ್ಲಿ ಅಂಜಲನ್ನು ಬಳಿದ, ಬ್ರಾಹ್ಮಣ ಪಾದ ಪ್ರಕ್ಷಾಳನವನ್ನು ಮಾಡಿದ. ಅದು ಸೌಲಭ್ಯ ಪರಮಾವಧಿ ಕೃಷ್ಣಾವತಾರದಲ್ಲಿ. ರಾಮಾವತಾರದಲ್ಲಿಯೂ ಹಾಗೆ ಜಟಾಯುವಿಗೆ ತಾನೇ ಸಂಸ್ಕಾರವನ್ನು ಮಾಡಿದ, ಕಬಂಧನಿಗೆ ಮಾಡಿಸಿದ, ವಿರಾಧನಿಗೆ ಮಾಡಿಸಿದ, ಶಬರಿ ಕೈಯಿಂದ ಕೊಟ್ಟ ಹಣ್ಣುಗಳನ್ನು ತಾನೇ ಸ್ವೀಕಾರ ಮಾಡಿದ. ಚಕ್ಷುಷಾ ತವ ಸೌಮ್ಯೇನ ಪೂತಾಸ್ಮಿ ರಘುನಂದನ, ಕಣ್ಣಿನಿಂದಲೇ ಹರಿಸಿಬಿಟ್ಟ. ಯಾವ ಜಾತಿಯೋ ಏನೋ, ಯಾವ ಮುದುಕಿಯೋ, ಕುಲಗೋತ್ರಗಳನ್ನು ನೋಡಲಿಲ್ಲ. ಜನರಲ್ಲಿ ಬೆರೆಯುವುದು. ಭಗವಂತನ ಅವತಾರಗಳಲ್ಲಿ ಕೆಲವೊಂದು ಅವತಾರದಲ್ಲಿ ದೊರೆಗಳು ಗೂಢಚಾರ ವೇಷ ಹಾಕುವಂತೆ ಲೋಕ ಚೆನ್ನಾಗಿ ನಡೆಯಲಿ ಅಂತ ಬಂದಂಥ ಅವತಾರ ಅದು ತುಂಬ ವಿಶೇಷವಾದದ್ದು ರಾಮಾವತಾರ. ಮನುಷ್ಯನ ನಡಿಗೆಗೆ ತುಂಬ ಸಮೀಪದಲ್ಲಿದ್ದು ನಮ್ಮನ್ನು ವಶ ಮಾಡಿಕೊಳ್ಳುವುದು. ಅತಿಮಾನುಷ ವ್ಯಾಪಾರ ಒಂದು 2-3 ಬರ್ತದೆ. ಸಮುದ್ರದಲ್ಲಿ ಕಲ್ಲನ್ನು ತೇಲಿಸಿದ್ದು ನಾವು ಮಾಡೋಕ್ಕಾಗೋದಿಲ್ಲ. ಆದರೆ ತಂದೆ ತಾಯಿ ಹೇಳಿದ ಮಾತನ್ನು ಕೇಳಬಹುದಲ್ಲ ರಾಮಾವತಾರದಂತೆ. ಲೋಕದ ಜನರ ಅಪವಾದಕ್ಕೆ ಅಂಜಬಹುದಲ್ಲ ರಾಮಾವತಾರದಂತೆ. ಋಷಿಗಳು ಶರಣಾಗತಿ ಮಾಡಿದರು, ಅಭಯವನ್ನು ಕೊಟ್ಟನಲ್ಲ. ಒಳ್ಳೆಯ ದೊರೆಯಾಗಿ ದುಷ್ಟ ಶಿಕ್ಷಣವನ್ನು ಮಾಡಿದನಲ್ಲ, ದೊರೆಗಳು ಮಾಡಬಹುದಲ್ಲ. ಮನುಷ್ಯರು ಮಾಡತಕ್ಕ ಮಾಡಬೇಕಾದ ಅನೇಕ ನಿಯಮಗಳಿಗೆ ಮೊದಲನೇ ಪಂಕ್ತಿಯನ್ನು ಹಾಕಿದ ರಾಮಾವತಾರದಲ್ಲಿ. ಅದಕ್ಕೆ ಗುಣವಾನ್, ಗುಣ್ಯತೆ, ಆವರ್ತ್ಯತೆ, ಯಾವುದೊಂದು ಅಂಶವನ್ನು ಒಬ್ಬನಲ್ಲಿ ಪದೇ ಪದೇ ನೆನೆಸ್ಕೊಳ್ತೇವೆಯೋ ಅದಕ್ಕೆ ಗುಣವೆಂಬುದಾಗಿ ಹೇಳ್ತೇವೆ. ಮನುಷ್ಯರಲ್ಲಿ ಗುಣಗಳು ಮನುಷ್ಯರನ್ನು ದೊಡ್ಡದು ಮಾಡ್ತವೆ. ಭಗವಂತನಲ್ಲಿ ಗುಣಗಳು ಅವನ ಗುಣಗಳಾದ ಪ್ರಯುಕ್ತ ತಾವೇ ದೊಡ್ಡದಾಗ್ತವೆ. ಗುಣ ಯತ್ತಂ ಲೋಕೆ ಗುಣಿಷು ಹಿಮತಂ ಮಂಗಳಪದಂ ವಿಪರ್ಯಸ್ತಂ ಹಸ್ತಿ ಕ್ಷೀರಧರಪತೆ ತತ್ವಯಿ ಪುನಃ ಗುಣಾ ಸತ್ಯಜ್ಞಾನ ಪ್ರಭೃತಯ ಉತ ತ್ವದ್ಗತತೆಯ ಶುಭಂ ಭೂಯಂ ಯಾತಾಃ ಇತಿ ನಿರ್ಣಯಶ್ಮ ಶುಚಿವಶಾತ್. ಒಬ್ಬರನ್ನು ಹೇಳಬೇಕಾದ್ರೆ ಇಂತಿಂಥ ಗುಣವುಳ್ಳವರು ಅಂತ ಅವರು ದೊಡ್ಡವರಾಗ್ತಾರೆ. ಆದರೆ ಗುಣಗಳೇ ದೊಡ್ಡವಾಗಬೇಕಾದ್ರೆ ಭಗವಂತನನ್ನು ಮುಟ್ಟಿದ್ರಿಂದ ಅವು ದೊಡ್ಡವಾಗ್ತವಂತೆ. ಅವನ ಗುಣಗಳು ಎಂಬುದಾಗಿ ಹೇಳ್ತೇವೆ. ಇದು ದೊಡ್ಡವರು ಸಣ್ಣವರ ಜೊತೆಯಲ್ಲಿ ಬೆರೆಯುವುದು ಹೇಗೆ ಅಂದರೆ ಹಾಲು ನೀರು ಬೆರೆಯುವಂತೆ ಅಂತ ಉದಾಹರಣೆ ಕೊಡ್ತಾರೆ. ಹಾಲಿನ ಗುಣ ಎಷ್ಟು ದೊಡ್ಡದು, ಅದು ಸಕಲ ರೋಗಕ್ಕೆ ಔಷಧಿ ಅಂತ ಹೇಳ್ತಾರೆ. ಅಸಿಡಿಟಿ, ಹೊಟ್ಟೆ ಉರಿ ಇತ್ತು, ಒಬ್ಬನಿಗೆ ಸಂಕಟವಾಯಿತು, ಏನೇನೋ ತೊಂದರೆಯಾಯಿತು, ಸರಿಯಾಗಿ ಗೋವಿನ ಹಾಲನ್ನು ಇಷ್ಟು ಪ್ರಮಾಣದಲ್ಲಿ ಅಂತ ದಿವಸ ತಗೊಂಡ್ರೆ ಅವನಿಗೆ ಅನ್ನವೂ ಬೇಡ, ಅಕ್ಕಿಯೂ ಬೇಡ, ಕಾಯಿ ಪಲ್ಯ ಬೇಡ, ಬರೀ ಹಾಲಿನಲ್ಲಿಯೇ ಅವನು ಆರೋಗ್ಯವಾಗಿರ್ಬೋದು. ಪಯೋವ್ರತವನ್ನು ಮಾಡಿ ಎಷ್ಟೋ ಜನ ಇಲ್ಲಿ ಅದಿತಿ ವಾಮನನ್ನು ಪಡೆದಂತೆ ಬರೀ ಗೋಹಾಲನ್ನು ಸರಿಯಾಗಿ ಸಂಸೇವನೆ ಮಾಡಿದ್ರೆ ಆರೋಗ್ಯವಾಗುತ್ತೆ. ಎಲ್ಲ ರೋಗಗಳು ಔಷಧಿ ಇದೆ ಅದರಲ್ಲಿ. ಈ 28 ವಿಟಮಿನ್ ಅದು ಇದು ಏನೇನು ಹೇಳ್ತೀರಿ ಎಲ್ಲ ಕೂತಿದೆ ಅದು. ಅಂಥದ್ದೊಂದು ಪದಾರ್ಥ ಈ ಗೋವಳರು ಹಾಲನ್ನು ಮನೆಗೆ ಸಪ್ಲೈ ಮಾಡುವವರನ್ನು ಕೇಳಿಬೇಕಾದ್ರೆ ಹೇಳ್ತಾರೆ, ಅವರ ಅನುಭವ ಇದೆ. ಎಷ್ಟು ನೀರನ್ನು ಕೂಡಿಸಿದರೂ ಹಾಲು ನೀರಿನ ಜೊತೆಯಲ್ಲಿ ಬೆರೀತಿಯೇ ಹೊರತು ನಾನೆಲ್ಲಿ ನೀರಲ್ಲಿ ಅಂತ ಹೇಳುವುದಿಲ್ಲವಲ್ಲ. ಹಾಗೆ ಭಗವಂತ ತನ್ನ ಪರಾತ್ಪರತ್ವವನ್ನು ಮರೆಸಿಕೊಂಡು ಮನುಷ್ಯರ ಜೊತೆಯಲ್ಲಿ ಸೇರ್ತಾನೆ. ಗುಣವಾನ್ ಕಶ್ಚ ವೀರ್ಯವಾನ್ ಸತ್ಸ್ವಪಿ ವಿಕಾರೇಶು. ಲೋಕದಲ್ಲಿ ಒಂದು ವ್ಯಾಪಾರ ಮಾಡಿದವನಿಗೆ ಅದರಿಂದ ವಿಕಾರವೆಂಬುದು ಉಂಟಾಗ್ತದೆ. ವಿಕಾರ ಅಂದ್ರೇನು? ಶಕ್ತಿ ಹ್ರಾಸವಾಗ್ತದೆ, ರೂಪ ವ್ಯತ್ಯಾಸವಾಗ್ತದೆ. ಒಂದು ಮಗುವನ್ನು ಹಡೆದ ತಾಯಿ ಅವಳು ಯೌವನವನ್ನು ಕಳೆದುಕೊಳ್ತಾಳೆ. 10 ಮಕ್ಕಳನ್ನು ಹಡೆದವಳು ಮುದುಕಿಯೇ ಆಗ್ತಾಳೆ. ನಮಗೆಲ್ಲರಿಗೆ ಈ ವಿಕಾರ ಉಂಟಾಗ್ತದೆ. ಯಾಕೆ? ದಾರುಢ್ಯವೆಂಬುದು, ಶಾಶ್ವತ ದಾರುಢ್ಯವೆಂಬುದು ದೇಶಕಾಲಗಳಲ್ಲಿ ಅವಿಕ್ರಿಯವಾಗಿ ನಿಲ್ಲುವ ಶಕ್ತಿ ನಮಗಿಲ್ಲ. ಆದರೆ ಭಗವಂತ ನಾಭೀ ಕಮಲದಿಂದ ಎಷ್ಟು ಸಲ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನೆ.
ಎಷ್ಟು ಕೋಟಿ ಬ್ರಹ್ಮರುದ್ರ ಇಂದ್ರಾದಿ ದೇವತೆಗಳನ್ನು ಸೃಷ್ಟಿ ಮಾಡಿದ್ದಾನೆ. ಕಿಂಚಿತ್ತು ಅವನಿಗೆ ಇದರಿಂದ ವಿಕಾರ ಉಂಟಾಗಿಲ್ಲ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದಾ ಏಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಅವಿಕಾರ್ಯ. ಆದ್ದರಿಂದ ಅವನಿಗೆ ಆ ವೀರ್ಯವನ್ನು ಹೇಳ್ತಾರೆ. ಎರಡನೇ ಗುಣವನ್ನು ವೀರ್ಯವಾನ್ ಧರ್ಮಜ್ಞಶ್ಚ ಧರ್ಮಂಜಾನಾತಿ. ಯಾವ ಧರ್ಮ ಇದು? ಅದರಲ್ಲಿ ಪ್ರಧಾನವಾದ ಧರ್ಮ ಯಾವುದು? ಜೀವಾತ್ಮರಿಗೆ ನಮಗೆ ನಿಮಗೆಲ್ಲ ಪ್ರಧಾನವಾದದ್ದು ಯಾವುದು? ಭಗವಂತ ಹೇಳಿದಂತೆ ನಡೆಯುವುದೇ ಬಹಳ ದೊಡ್ಡ ಧರ್ಮ. ಭಗವಂತ ಹೇಳಿದಂತೆ ನಡೆಯುವುದು ಅನ್ನೋಕೆ ಏನು ಹೆಸರು ಅಂದ್ರೆ ಅದಕ್ಕೆ ಶರಣಾಗತಿ ಅಂತ ಹೇಳ್ತಾರೆ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ನಮಗೆ ತಿಳಿಯುವುದಿಲ್ಲ, ತಿಳಿದ್ರೂ ಮಾಡೋಕ್ಕಾಗೋದಿಲ್ಲ. ನಾ ಹೇಳಿದಷ್ಟು ಕೇಳು, ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್. ನಾ ಹೇಳಿದಷ್ಟು ಕೇಳು ಅಂದ. ಯಾಕೆ ಅಂತ ಕೇಳಬೇಡ. ಯಾಕೆ ಕೇಳಿದ್ರೆ ನಿನಗೆ ಅರ್ಥ ಆಗೋದಿಲ್ಲ. ನಾ ಹೇಳ್ತೇನೆ, ನಿಮ್ಗೆ ಅರ್ಥ ಆಗೋದಿಲ್ಲ. ಹೇಳಿದಷ್ಟನ್ನು ಮಾಡು. ಕಥಂ ಭೀಷ್ಮ ಹಂಸಂಖ್ಯೆ ದ್ರೋಣಂಚ ಮಧುಸೂದನ. ಶಟಪ್ ಅಂದ ಕೃಷ್ಣ. ಆ ದ್ರೋಣ ಯಾರು, ಭೀಷ್ಮ ಯಾರು ನನಗೆ ಗೊತ್ತು, ನಿನಗೆ ಗೊತ್ತಿಲ್ಲ. ಕೊಂದ್ರೆ ಏನಾಗ್ತದೆ, ಪಾಪ ಏನು ಪುಣ್ಯ ಏನು? ಅಯ್ಯೋ, ದೊಡ್ಡ ಮಾತನ್ನೆಲ್ಲ ಆಡಬೇಡುವೋ. ಪಾಪ ಪುಣ್ಯ ಸುಲಭವಾಗಿ ನಿರ್ಣಯ ಮಾಡುವುದಲ್ಲ. ನಾ ಹೇಳಿದಷ್ಟು ಕೇಳು, ಮುಗಿಸೋವರನ್ನ. ಅಷ್ಟು ಕೇಳಿದರೆ, ದೇವರು ಹೇಳಿದಷ್ಟು ನಾವು ನಡ್ಕೊಂಡ್ರೆ, ಶರಣಾಗತಿಯನ್ನು ಮಾಡಿದರೆ, ನಾವು ಮಾಡಿದ್ದೇವೆ ಅನ್ನುವುದನ್ನು ತಿಳಿದವನು ಭಗವಂತ. ನಮ್ಮನ್ನು ಕೈ ಬಿಡುವುದಿಲ್ಲ. ಧರ್ಮಜ್ಞ. ನಾವು ಹೇಳ್ತೇವೆ, ನಾವಿಲ್ಲಿ ಶರಣಾಗತಿ ಮಾಡಿಬಿಟ್ಟು, ಶರಣಾಗತಿ ಮಾಡಿದವರು ನಾವು ರಕ್ಷಣೆಯವರು ಲೋಕದಲ್ಲಿ. ಲೋಕ ಸೃಷ್ಟಿಯಾಗಿ ಎಷ್ಟಾವರ್ತಿ ಆಯಿತು. ನಾನಿಲ್ಲಿ ಶರಣಾಗತಿ ಮಾಡಿದ್ದೇನೆ, ದೇವರು ಅಕಸ್ಮಾತ್ ಮರೆತು ಬಿಟ್ರು ಅಂದರೆ ಈ ಮರೆಯುವುದೆಲ್ಲ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ದಾಖಲೆಗಳೇ ಹಾರಿಸಿಬಿಡ್ತಾರೆ ಅವರು. ರೆವೆನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ದೇವರ ಅಕೌಂಟಲ್ಲಿ ಯಾವುದೂ ಹಾರುವುದಿಲ್ಲ. ಪ್ರತಿಯೊಬ್ಬರು ಮಾಡಿದ ಪ್ರತಿಯೊಂದು ವ್ಯಾಪಾರವು ಸರ್ವದಾ ಜ್ಞಾಪಕ ಇರುತ್ತೆ. ಅದರಲ್ಲಿ ಧರ್ಮ ವಿಶೇಷವಾಗಿದ್ದರೆ ಧರ್ಮಜ್ಞಶ್ಚ ಕೃತಜ್ಞಶ್ಚ ಕೃತಕೃತ್ಯ. ಗೀತೆಯಲ್ಲಿ ಹೇಳ್ತಾನೆ ಭಗವಂತ, ಮಾಡಬೇಕಾದ ಒಂದೇ ಕೆಲಸ ಅಂದರೆ ಶರಣಾಗತಿ. ಕೃತಕೃತ್ಯ ಪ್ರತೀಕ್ಷಂತೆ ಮೃತ್ಯುಂ ಪ್ರೇಮಿವಾತಿಥಿಂ ಪ್ರಾಯೇಣ ಅಕೃತಕೃತ್ಯತ್ವಾತ್ ಮೃತ್ಯೋ ಉದ್ವಿಜತೆ ಜನಃ. ಇದು ಅದ್ಭುತವಾದ ವಾಕ್ಯ, ಇತಿಹಾಸ ಮುಚ್ಚಯ. ಮನುಷ್ಯರಿಗೆ ಉದ್ವೇಗ ಬರ್ತದೆ. ಯಾತಕ್ಕೆ? ಪ್ರಾಯೇಣ ಅಕೃತಕೃತ್ಯತ್ವಾತ್. ಮಾಡಬೇಕಾದ ನೋಡಿ, ಪ್ರಸಾದ ಬಂತು. ಅಕೃತ್ಯ ಮಾಡ್ತಾರೆ, ಕೃತ್ಯ ಅಕರಣ, ಅಕೃತ್ಯ ಕರಣ. ನಮ್ಮಲ್ಲಿ ಎರಡು ದೋಷಗಳು. ಮಾಡಬೇಕಾದನ್ನು ಬಿಡುವುದು, ಮಾಡಬಾರ್ದನ್ನು ಮಾಡುವುದು. ಇದೆರಡೂ ಮಾಡ್ತಾ ಇದ್ದವನಿಗೆ ಕೊನೆಗಳಿಗೆ ತನಕ ಜೀವನದಲ್ಲಿ ದುಃಖ ಹೋಗೋದಿಲ್ಲ. ವೇಣುಗೋಪಾಲಾಚಾರ್ಯ ಅಂತ ಒಬ್ಬರಿದ್ದರು ಬಳ್ಳಾರಿಯಲ್ಲಿ. ಅವರಿಗಿಲ್ಲವಾದ್ರಿಂದ ಹೆಸರು ಹೇಳ್ತೇನೆ, ಭಯವಿಲ್ಲ. ಅವರು ಒಂದು ಕಾಲದಲ್ಲಿ ಗಾಂಧಿ ಭಕ್ತರು. ನಾ ಹೇಳೋದು 20 ವರ್ಷದ ಹಿಂದಿನ ಮಾತು. ಗಾಂಧಿ ಭಕ್ತರು ಆಗಿನ ಕಾಲದ ಗಾಂಧಿ ಮಬ್ಬು ಎಷ್ಟರ ಮಟ್ಟಿಗಿತ್ತು ಅಂದರೆ, ಆ ಹೊಳೆ ಪ್ರವಾಹದಲ್ಲಿ ಎಲ್ಲ ಕೊಚ್ಚಿ ಹೋಗುವಂತೆ ಅವರು ಕೊಚ್ಚಿದ್ದರು. ಬಳ್ಳಾರಿಯಲ್ಲಿ 1 ತಿಂಗಳು ರಾಮಾಯಣ ಪ್ರವಚನಕ್ಕೆ ಹೋಗಿದ್ದೆ. ಆ ಸಮಯದಲ್ಲಿ ಅವರು ಹಾಸಿಗೆ ಹಿಡಿದು ಮಲಗಿದ್ರು. ಇವತ್ತೋ ನಾಳೆಯೋ ಪ್ರಾಣ ಹೋಗಬೇಕು, ನನ್ನನ್ನು ನೋಡಬೇಕು ಅಂತ ಅಪೇಕ್ಷೆ ಪಟ್ಟರು. ಅವರ ಶಿಷ್ಯರೊಬ್ಬರು ಬಂದು ನನ್ನನ್ನು ಕರ್ಕೊಂಡು ಹೋದ್ರು, ಗುರುರಾಜಾಚಾರ್ಯ ಅಂತ. ಯಾರೋ ಪಾಪ ಹಿರಿಯರಿರಬೇಕು, ಮಲಗಿದ್ದಾರೆ. ಸಣ್ಣ ಕಡ್ಡಿ, ಒಂದು ಸಣ್ಣ ಮನೆ, ಒಂದು ಗೂಡಿನಲ್ಲಿ ಯೇಸು ಕ್ರಿಸ್ತನ ಫೋಟೋ, ಮೆಕ್ಕಾದಲ್ಲಿರುವ ಮಸೀದಿ ಫೋಟೋ, ಕೃಷ್ಣನ ಫೋಟೋ, ಇನ್ನು ಜರತುಷ್ಟ್ರ ಅದು ಇದು ಎಲ್ಲ ಪುಸ್ತಕ ಇಟ್ಟಿದ್ದಾರೆ. ಏನು ಪ್ರಶ್ನೆ ಕೇಳಿದರು? ನಾನು ಇಷ್ಟರಲ್ಲಿ ಯಾವ ಮಾರ್ಗವನ್ನು ಅವಲಂಬಿಸಿದ್ರೆ ನನಗೆ ಮೋಕ್ಷವಾಗುತ್ತೆ ಅಂತ ಕೇಳಿದ್ರು. ಸಾಯೋಗ ಮರು ದಿವಸ ಹೋಗ್ಬಿಟ್ರು ಅವರು. ಅವು ಗಾಂಧಿ ಗೊಂಗಂದ್ರೇನು? ಈಶ್ವರ ಅಲ್ಲ ತೇರೇನಾಂ ಸಬಕೋ ಸನ್ಮತಿ ದೇವ. ಯಾವ ಹೆಸರಿಂದ ಕರೆದರೂ ದೇವರು ಒಂದೇ. ಅದನ್ನು ನಾವು ಹೇಳೋ ಮಾತು ಬೇರೆ, ಅವರು ಮಾಡ್ತಾ ಇದ್ದ ರೀತಿ ಬೇರೆ. ಮುಸಲ್ಮಾನರ ದಾರಿಯಲ್ಲಿ ನಾನು ಮೋಕ್ಷ ಪಡಿಬೇಕೋ, ಕ್ರೈಸ್ತರ ದಾರಿಯಲ್ಲಿ ಪಡಿಬೇಕೋ, ಹಿಂದೂ ಧರ್ಮದ ರೀತಿ ಪಡಿಬೇಕೋ, ಇದು ಗೊಂದಲ. ಕೊನೆ ತನಕ ಗೊಂದಲ. 88 ವರ್ಷದ ಮುದುಕರು. ನಾನು ಹೇಳಿದೆ, ಇದು ನೀವು ಚಿಕ್ಕ ವಯಸ್ಸಲ್ಲಿ ಮಾಡಬೇಕಾಗಿತ್ತು ಈ ಪ್ರಶ್ನೆ. ಈಗ ಮಾಡಿದ್ದೀರಿ. ನಿಮಗಿಂತ ನಾನು ತುಂಬ ಚಿಕ್ಕವನು. ನಾನು ಹೇಳಿದ್ರೆ ಕೊನೆಗಳಿಗೆ ನಿಮ್ಮ ಮನಸ್ಸಿಗೆ ಬೇಜಾರು ಆಗ್ಬೋದು. ಈ ಮಾತು ಕೇಳಿ ನೀವು ಪ್ರಾಣ ಬಿಟ್ಟರೆ ನಾನೇ ನಿಮ್ಮನ್ನು ಕೊಂದೆ ಅಂತಾರೆ. ಆಮೇಲೆ ನಾನೇನು ಮಾಡಲಿ? ಅವ್ರು ಹೇಳಿದರು, ಇಲ್ಲ, ಗೊಂದಲದಲ್ಲಿದ್ದೇನೆ, ನೀವೇನು ಹೇಳ್ತೀರೋ ಅದನ್ನು ಮಾಡ್ತೇನೆ, ನಿಶ್ಚಯವಾಗಿ ನನಗೆ ಹೇಳಿ ಅಂದರು. ನಾ ಹೇಳಿದೆ, ಕೃಷ್ಣನಲ್ಲಿ ಶರಣಾಗತಿ ಮಾಡಿ. ನಾ ಮಾಡಿದ ಅನೇಕ ತಪ್ಪು ಒಪ್ಪುಗಳನ್ನು ನೀನೇ ಸರಿಪಡಿಸಿಕೊಳ್ಳಬೇಕು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ.
ಹಂತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ, ಈ ಮಂತ್ರವನ್ನು ಜಪ ಮಾಡಿ ಅಂತ ಹೇಳಿದೆ. ಅದಾದ ಸ್ವಲ್ಪ ಹೊತ್ತಲ್ಲಿ ಅವ್ರ ಪ್ರಾಣ ಹೋಯಿತು. ಜಾತಿ ಹೇಳ್ತೇವೆ ಅಂದರೆ ಆ ಕೊನೆಗಳಿಗೆ ತನಕ ಅವರು ಈ ಪ್ರಶ್ನೆ ಯಾಕೆ ಕೇಳಿ ಭಯ ಇತ್ತು ಅವರಿಗೆ. ಜೀವನದ ಉದ್ದಕ್ಕೂ ಭಯವಿಲ್ಲದೆ ಇದ್ದವನಿಗೆ ಭಯ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ, ನಾಟಕ ಮಾಡ್ತಾರೆ ಕೆಲವರು. ಕೊನೆಗಳಿಗೆಯಲ್ಲಿ ಬರ್ತದೆ ನೋಡಿ ಒಂದು ಭಯ, ಮರಣ ಭಯ. ಎಲ್ಲಿ ಹೋಗ್ತೇವೆ ಅಂತ ಗೊತ್ತಿಲ್ಲ, ಎಲ್ಲಿ ಹೋಗ್ತೇವೆ ಅಂತ ಗೊತ್ತಿಲ್ಲ. ಇದರ ಒಂದು ಪೂರ್ವ ರೂಪ ಆವೃತ್ತಿ ನೀವು ನೋಡಬೇಕಾಗಿದ್ದರೆ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನೋಡಬೇಕು. ಒಬ್ಬ ನಿಂತಿದ್ದಾನೆ, ಅವನು ಬಸ್ ಬಂದಿಲ್ಲ. ಬಸ್ ಬರುತ್ತೋ ಬರೋದೇ ಇಲ್ವೋ, ಯಾವುದೋ ಬಸ್ ಬಂತು, ಯಾರೋ ಹೇಳಿದ್ರು, ಕೂತು ಬಿಟ್ಟ. 10 ಸಲ ಕೇಳ್ತಾನೆ ಡ್ರೈವರ್ನ, ಕಂಡಕ್ಟರ್ನ, ಈ ಬಸ್ಸಲ್ಲಿ ಹೋಗುತ್ತೆ, ಈ ಬಸ್ಸಲ್ಲಿ ಹೋಗುತ್ತೆ, ಈ ಬಸ್ಸಲ್ಲಿ ಹೋಗುತ್ತೆ. ನೀನಲ್ಲಿ ಹೋಗ್ಬೇಕಪ್ಪ. ಆ ಹೆಸರು ಇದು ಹೋಗೋದಿಲ್ಲಪ್ಪ ಈ ಬಸ್ಸು, ಯಾರಯ್ಯ ಕೂರಿಸಿದ್ರು ಆ ಗಡಿಬಿಡಿಯಲ್ಲಿ ಇನ್ನೊಂದು ಕಡೆ ಹಾರ್ತಾನೆ, ಹಾರ್ಟ್ ಫೇಲ್ಯೂರ್ ಆಗ್ಬೋದು. ಒಂದು ಊರಿಗೆ ಹೋಗಬೇಕಾದವನಿಗೆ ಈ ಬಸ್ಸಲ್ಲಿ ಹೋಗ್ತದೆ ಹೋಗೋದಿಲ್ವೇ ಅಂತ ಗೊತ್ತಿಲ್ಲದೆ ಇದ್ದವನಿಗೆ ಹಾರ್ಟ್ ಫೇಲ್ಯೂರ್ ಆಗ್ತದೆ. ಶರೀರವನ್ನು ಬಿಟ್ಟು ಲೋಕಾಂತರಕ್ಕೆ ಹೋಗುವವನು ಎಲ್ಲಿ ಹೋಗ್ತಾನೆ ಅಂತ ಗೊತ್ತಿಲ್ಲದೆ ಇದ್ದರೆ ಖಂಡಿತ ಮನುಷ್ಯನಿಗೆ ಭಯ ಉಂಟಾಗ್ತದೆ. ಪ್ರಾಯೇಣ ಅಕೃತಕೃತ್ಯತ್ವಾತ್ ಮೃತ್ಯೋ ಉದ್ವಿಜತೆ ಜನ. ಆದ್ದರಿಂದ ಕೃತಕೃತ್ಯ ಪ್ರತೀಕ್ಷಂತೆ ಮೃತ್ಯುಂ ಪ್ರಿಯಮಿವ ಅತಿಥಿಂ. ಗಂಟು ಮೂಟೆ ಕಟ್ಟಿಟ್ಕೊಂಡು ಬಂತೇನು ಮೃತ್ಯು, ಭಾಳ ಸಂತೋಷ, ಲಗ್ಗೇಜ್ ರೆಡಿಯಾಗಿದೆ ಬಾ ಅಂತ ಕರ್ಕೊಂಡು ಹೋಗೋ ಸ್ಥಿತಿಯಲ್ಲಿ ಸದಾ ಸಿದ್ಧತೆಯಲ್ಲಿರಬೇಕಾದ ಮನುಷ್ಯ. ಅದು ಭಗವಂತ ಶರಣಾಗತಿ ಮಾಡಬೇಕು. ಅವನು ಧರ್ಮಜ್ಞ, ಕೃತಜ್ಞ, ಸತ್ಯವಾಕ್ಯ, ಆಡಿದ ಮಾತನ್ನು ಮೀರುವನಲ್ಲ. ದೃಢವ್ರತಃ, ಶರಣಾಗತನ ಸಂರಕ್ಷಣೆ ಮಾಡ್ತೇನೆ ಅಂದರೆ ಅವನು ಏತದ್ವ್ರತಂ ಮಮ ಸಕೃದೇವ ಪ್ರಪನ್ನಾಯ ತವ ಅಸ್ಮಿ ಇತಿ ಜಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮಿ ಏತದ್ವ್ರತಂ ಮಮ. ಕೈಯಲ್ಲಿ ಕಂಕಣ ಕಟ್ಕೊಂಡಿದ್ದಾನೆ, ನಂಬಿದವರನ್ನು ಕೈ ಬಿಡೋದಿಲ್ಲ. ದೃಢವ್ರತಃ ಚಾರಿತ್ರೇಣ ಚಕೋಯುಕ್ತ, ಕ್ಯಾರೆಕ್ಟರ್ ಉಳ್ಳವನು. ಹಿಂದೆ ಮುಂದೆ ಈಗ ಯಾವನ ಜೀವನ ಕ್ರಮದಲ್ಲಿ ಏಕರೂಪತೆಯನ್ನು ಕಾಣ್ತೀರೋ ಅದು ಚಾರಿತ್ರ್ಯ ಉಳ್ಳದ್ದು. ರಾಮನಲ್ಲಿ ನೋಡ್ತೀರಿ, ಕಾಕಾಸುರ ಪ್ರಪತ್ತಿಯಲ್ಲಿ ನೋಡ್ತೀರಿ, ರಾವಣ ಪ್ರಪತ್ತಿಯಲ್ಲಿ ನೋಡ್ತೀರಿ, ಸುಗ್ರೀವ ಪ್ರಪತ್ತಿಯಲ್ಲಿ ನೋಡ್ತೀರಿ. ರಾಮಚಂದ್ರನ ಚರಿತ್ರೆಯಲ್ಲಿ ಎರಡನ್ನಾಡಿದ ರಾಮೋದ್ಯರ್ನಾಭಿಭಾಷತೆ, 2 ಮಾತೇ ಇಲ್ಲ, ಒಂದ್ಸಲ ಹೇಳಿದ್ರೆ ಮುಗಿಯಿತು. ಸರ್ವಭೂತೇಷು ಕೋಹಿತ, ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿ ಪಶುಗಳಿಗೂ ಯಾವನು ಹಿತವನ್ನೇ ಕೋರ್ತಾನೆ. ಪ್ರಾಣಿ ಪಕ್ಷಿ ಪಶುಗಳಿಗೂ ಹಿತವನ್ನು ಕೋರ್ತಾನೆ ಭಗವಂತ. ಇದು ರಾಮಾವತಾರದಲ್ಲಿ. ಮಗು ಕೂತ್ಕೋಬೇಕು, ನೀನು ಓಡಾಡಬಾರ್ದು, ಒಂದು ಕಡೆ ಕೂತ್ಕೊಂಡ್ಬಿಡು. ಸುಮಂತ್ರ ರಾಮನನ್ನು ಕಾಡಿಗೆ ಬಿಟ್ಟು ಬರುವಾಗ ದಶರಥ ಪ್ರಾಣ ಹಿಡ್ಕೊಂಡಿರ್ತಾನೆ. ನನ್ನ ಮಗ ಏನು ಹೇಳ್ದ ನನಗೆ ಅಂತ ಕೇಳಬೇಕು. ದಶರಥ ಸಾಯಬೇಕಾಗಿತ್ತು, ರಾಮನನ್ನು ಕಳ್ಕೊಂಡು ಕೂಡಲೇ ಕಣ್ಣು ಕಿವಿಯೆಲ್ಲ ಹೋಯ್ತು ಅವನಿಗೆ. ಆದರೆ ಮಕ್ಕಳು ಬೈಕೊಂಡು ಹೋದ್ರೋ ಏನೋ ಕೇಳಬೇಕು ಅಂತ ಜೀವ ಆಡ್ಕೊಂಡಿರ್ತಾನೆ. ಅವನು ಬಂದ ಮೇಲೆ ಹತ್ರ ಕೂರಿಸಿ, ಏನು ದಾರಿಯಲ್ಲಿ ವಿಶೇಷವನ್ನು ಕಂಡೆ, ದಾರಿಯಲ್ಲಿ ಏನು ವಿಶೇಷವನ್ನು ಕಂಡೆ, ಈ ಪ್ರಶ್ನೆಗೆ ಏನರ್ಥ? ಅದಕ್ಕೆ ಸುಮಂತ್ರ ಹೇಳ್ತಾನೆ, ಪ್ರಭು ನಿಮ್ಮ ಮಕ್ಕಳು ರಾಮಚಂದ್ರ ಸ್ವಾಮಿಯನ್ನು ಯಾವ ಕಾಡಿನ ಮೂಲಕ ನಾನು ಕರೆಕೊಂಡು ಹೋಗಿ ಅಲ್ಲಿ ಬಿಟ್ಟು ಬಂದೆನೋ ಭರದ್ವಾಜಾಶ್ರಮದಲ್ಲಿ, ವಾಪಸ್ ಬರುವಾಗ ನೋಡ್ತೇನೆ ಅಪಿವೃಕ್ಷ ಪರಿಮ್ಲಾನಾ ಸಪುಷ್ಪಾಂಕುರಕೋರಕಾ ಉಪತಪ್ತೋದಕ ನದ್ಯ. ರಾಮ ಹೋದ ದಿಕ್ಕಿಗೆ ಅರಣ್ಯದ ಗಿಡಮರಗಳು ಟೊಂಗೆಗಳನ್ನು ಚಾಚಿ ವಾಪಸ್ಸು ತಮ್ಮ ಯಥಾರ್ಥ ಸ್ಥಾನಕ್ಕೆ ಬರದೆ ಮೊಗ್ಗು, ಚಿಗುರು, ಹಣ್ಣು, ಹೂವು ಎಲ್ಲ ಬಾಡಿವೆ, ರಾಮನಿಗೋಸ್ಕರ ಬಾಡಿವೆ ಎಂಬುದಾಗಿ ನದಿಗಳು ಕುದೀತಾ ಇವೆ. ರಾಮನ ವಿರಹದಿಂದ ಅಂತಜೇನು ಚಿತ್ರಣವನ್ನು ಕೊಡ್ತಾರೆ. ರಾಮಚಂದ್ರ ಯಾರ ಮನಸ್ಸನ್ನು ಗೆದ್ದಿರಲಿಲ್ಲ ದಯವಿಟ್ಟು ಹೇಳಿ.